ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಇವರ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಟಾಪಿಕ್ ಏನು ಅಂತ ಹೇಳಿದರೆ ಬ್ರೆಸ್ಟ್ ರಿಡಕ್ಷನ್ ಮತ್ತು ಟಮ್ಮಿ ಟಕ್ ಅಂತ ಹೇಳುವಂತಹ ಒಂದು ಸರ್ಜರಿಗಳ ಬಗ್ಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಮಾತನಾಡಲಿಕ್ಕಿದ್ದೇವೆ. ಈ ಸರ್ಜರಿಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ KMC ಮಣಿಪಾಲದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ತಾನ್ವಿ ರಾವ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಡಾಕ್ಟರ್, ಮುಖ್ಯವಾಗಿ ಈ ಒಂದು ಬ್ರೆಸ್ಟ್ ರಿಡಕ್ಷನ್ ಮತ್ತು ಟಮ್ಮಿ ಟಕ್ ಅಂತ ಹೇಳುವ ವಿಷಯ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಈ ಬ್ರೆಸ್ಟ್ ರಿಡಕ್ಷನ್ ಬಗ್ಗೆ ಮಾತನಾಡೋಣ. ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಹೇಳುವಾಗಲೇ ಹೊಸತಾಗಿ ಕೇಳಿದಂತಹ ಒಂದು ಅನುಭವ ಆಗುವಂಥದ್ದು ಸಾಮಾನ್ಯ ಆಗಿರ್ತದೆ. ಜನರಿಗೆ ಬಹಳಷ್ಟು ಮಾಹಿತಿಗಳು ಕಡಿಮೆಯಾಗಿ ಇರ್ಬೋದು ಅಂತ ಹೇಳುವ ಒಂದು ನಂಬಿಕೆ ನನಗೆ. ಹಾಗಿರುವಾಗ ಈ ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳುವ ಒಂದು ಸರ್ಜರಿ ಏನಿದೆ, ಇದು ಏನು ಅಂತ ಹೇಳಿ ಫಸ್ಟ್ ಮಾಹಿತಿಯನ್ನು ಕೊಡ್ಬೋದಾ? ಸೊ ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೆಂಗಸರಲ್ಲಿ ಬರುವಂಥ ತೊಂದರೆ. ಓಕೆ. ಸೊ ಮೋಸ್ಟ್ ಕಾಮನ್ ಆಗಿ ನಾವು ಇದನ್ನು ನೋಡೋದು ಪ್ರೆಗ್ನೆನ್ಸಿ ಆದ ನಂತರ. ಓಕೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ರೆಸ್ಟ್ ಸೈಜ್ ತುಂಬ ಚೇಂಜ್ ಆಗುತ್ತೆ. ಆ್ಯಂಡ್ ನಮ್ಮ ನಮ್ಮ ಹೆಂಗಸರಲ್ಲಿ ಮೊದಲಿನ ಕಾಲದಲ್ಲಿ ಎಲ್ಲ ತುಂಬ ಪ್ರೆಗ್ನೆನ್ಸೀಸ್ ಆಗ್ತಿತ್ತು. ಅವ್ರಿಗೆ ಇದು ಆಗ್ತದೆ ಅಂತ ಇಂಥ ಒಂದು ತೊಂದರೆ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಆದದ್ದು ಸೈಜ್ ಚೇಂಜ್ ಇಂದಾಗಿ ಸ್ಕಿನ್ ಇದು ಕ್ವಾಲಿಟಿ ಚೇಂಜ್ ಆಗುತ್ತೆ. ಸ್ಕಿನ್ ಸ್ವಲ್ಪ ಸ್ಯಾಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಆಗ್ತಾ ಆಗ್ತಾ ಬ್ರೆಸ್ಟ್ ಕೆಳಗೆ ಜಾರಿ ಬರ್ತದೆ. ಅಂಡ್ ವಾಲ್ಯೂಮ್ ಕೂಡ ಅವರದು ಕಮ್ಮಿ ಆಗ್ತದೆ, ಬಟ್ ಕೆಳಗೆ ಜಾರಿ ಬರುತ್ತೆ. ಸೊ ಅದರಿಂದಾಗಿ ಬರುವಂತದ್ದು ಅವರಿಗೆ ತೊಂದರೆಗಳಿಗೆ ಮಾಡುವಂತ ಆಪರೇಷನ್ಗೆ ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳೋದು. ಬ್ರೆಸ್ಟ್ ರಿಡಕ್ಷನ್ ಅಂದ್ರೆ ಬೇಸಿಕ್ಲಿ ಇಟ್ ಮೀನ್ಸ್ ಯು ಆರ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ದ ಬ್ರೆಸ್ಟ್ ಇದು ಸೈಜ್ ನೀವು ಕಮ್ಮಿ ಮಾಡ್ತಾ ಇದ್ದೀರಾ. ಸೊ ದಟ್ ಇಸ್ ವಾಟ್ ಇಟ್ ಲಿಟರಲಿ ಮೀನ್ಸ್. ಬಟ್ ಮಾಡುವಂತದ್ದು ಆಪರೇಷನ್ ಇಂಥ ತೊಂದರೆ ಇರುವವರಿಗೆ, ಯಾರಿಗೆ ಬ್ರೆಸ್ಟ್ ಇದು ಸೈಜ್ ತುಂಬಾ ಜಾಸ್ತಿಯಾಗಿ ಉಂಟು, ಇಟ್ ಕ್ಯಾನ್ ಬಿ ಪ್ರೆಗ್ನೆನ್ಸಿ ಆದ ಹೆಂಗಸರ್ ಇರ್ಬೋದು. ಅಂಡ್ ಕೆಲವೊಮ್ಮೆ ಅವರ ಪ್ಯೂಬರ್ಟಲ್ ಟೈಮಲ್ಲಿ ಈ ಟೀನೇಜ್ ಮಕ್ಳು ಇರ್ತಾರಲ್ವಾ, ಯಂಗ್ಸ್ಟರ್ಸ್, ಅವರಲ್ಲಿಯೂ ಈ ತೊಂದರೆ ಬರುತ್ತೆ. ಗ್ರೋತ್ ಟೈಮಲ್ಲಿ ಕೂಡ ತುಂಬಾ ದೊಡ್ಡದಾಗಿ ಬ್ರೆಸ್ಟ್ ಗ್ರೋ ಆಗಿ ಬಂದ್ರೆ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಆ ಟೈಮಿಗೆ ಕೂಡ ನಾವು ಈ ಸರ್ಜರಿ ಮಾಡ್ತೇವೆ. ಸೊ ಬ್ರೆಸ್ಟ್ ಇದು ಸೈಜ್ ಅನ್ನು ಕಮ್ಮಿ ಮಾಡುವಂತ ಸರ್ಜರಿಗೆ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅಂತ ಹೇಳೋದು. ಓಕೆ ಡಾಕ್ಟರ್, ಹಾಗಾದ್ರೆ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಮಾಡಬೇಕಾದ್ರೆ ಮುಂಚೆ ಯಾವುದಾದ್ರೂ ಅವರು ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಅವರು ಬರುವಂತದ್ದ, ಅಥವಾ ಅವರಿಗೆ ಅಂದ್ರೆ ಬ್ರೆಸ್ಟ್ ರಿಡಕ್ಷನ್ ಮಾಡಬೇಕು ಅಂತ ಹೇಳುವ ಕಾನ್ಸೆಪ್ಟ್ ಮೇಲೆ ಬರಬೇಕಾಗ್ತದ ಅವರು? ಸೊ ಬೇಸಿಕ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹೆಂಗಸರಿಗೆ ತೊಂದರೆಗಳಿರುತ್ತೆ. ದೇ ಹ್ಯಾವ್ ಸಿಂಪ್ಟಮ್ಸ್. ಇಟ್ಸ್ ನಾಟ್ ಲೈಕ್ ಪ್ಯೂರ್ ಅವರು ಅವರ ಚಂದಕ್ಕೋಸ್ಕರ ಮಾಡುವಂತ ಸರ್ಜರಿ ಅಲ್ಲ ಇದು ಆಕ್ಚುಲಿ. ಸೊ ಏನ್ ಸಿಂಪ್ಟಮ್ಸ್ ಅಂತ ಕೇಳಿದ್ರೆ, ಈಗ ಬಿಕಾಸ್ ಬ್ರೆಸ್ಟ್ ಅಷ್ಟು ಹೆವಿಯಾಗಿ ಕೆಳಗೆ ಜಾರಿ ಬರ್ತಾ ಉಂಟು ಅಂತ ಹೇಳಿದ್ರಿಂದ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ. ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್, ಶೋಲ್ಡರ್ ಪೇನ್ ಆಗ್ತದೆ, ಪಾಶ್ಚರ್ ಹೀಗೆ ಗೂಂತರ ಆಗತ್ತೆ, ಸ್ಟ್ರೇಟ್ ಇರ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಅದೆಲ್ಲ ಬಿಟ್ಟು ಬಿಕಾಸ್ ದೇರ್ ಇಸ್ ಸೋ ಮಚ್ ವೇಟ್ ಆನ್ ದ ಬ್ರೆಸ್ಟ್, ಸ್ಕಿನ್ ವೇಟ್ ಇರೋದ್ರಿಂದ ಮಾಯಿಶ್ಚರ್ ಡೆಪಾಸಿಟ್ ಆಗಿ ಅವರಿಗೆ ಇನ್ಫ್ರಾಮ್ಯಾಮರಿ ರೀಜನ್, ಬ್ರೆಸ್ಟಿನ ಕೆಳಗಡೆ ರ್ಯಾಶಸ್, ಮಾಯಿಶ್ಚರ್ ತುಂಬುದು, ಗಾಯಗಳು ಅಂತದೆಲ್ಲ ಬರುತ್ತೆ. ಸೊ ದೀಸ್ ಆರ್ ಆಕ್ಚುಲಿ ಕಂಪ್ಲೇಂಟ್ಸ್. ಇದೆಲ್ಲ ಅವರ ತೊಂದರೆಗಳು ಅಂತೇಳಿ ಬರ್ತಾರೆ ಅವರು ಯೂಶಲಿ. ಅದು ಸೈಜ್ ತುಂಬಾ ಜಾಸ್ತಿ ಇರುವವರಿಗೆ. ಸೊ ಅಂದ್ರೆ ಆರೋಗ್ಯದ ಮೇಲೆ ಕೂಡ ಪ್ರಭಾವವನ್ನು ಬೀರ್ತದೆ ಇದು. ಅವರಿಗೆ ಗೊತ್ತಾಗದಿದ್ದಾಗಿ ಕೆಲವಷ್ಟು ಪ್ರಾಬ್ಲಮ್ ಅನ್ನ ಅವರು ಫೇಸ್ ಮಾಡಬೇಕಾಗ್ತದೆ ಅಂತ. ಓಕೆ, ಈಗ ನೀವು ಹೇಳಿದ್ರಿ, ಈಗ ಮದುವೆ ಆದ ನಂತರ ಅಂದ್ರೆ ಹೆರಿಗೆ ಆದ ನಂತರ ಬರುವಂತಹ ತಾಯಂದಿರು ಕೂಡ ಜಾಸ್ತಿ ಜನ ಇರ್ತಾರೆ, ಮಹಿಳೆಯರು ಕೂಡ ಇರ್ತಾರೆ ಅಂತ. ಮದುವೆಗೆ ಮುಂಚೆನೆ ಬರುವಂತಹ ಒಂದು ನಾವು ಹೇಳಿದ್ರೆ ಟೀನೇಜರ್ಸ್ ಅನ್ನ ನೋಡಿದ್ರೆ, ಸೊ ಅವರಿಗೆ ಯಾವ ರೀತಿಯ ಒಂದು ಗುಣಲಕ್ಷಣಗಳು ಕಾಣಿಸ್ಕೊಳ್ತದೆ ಅಂತ? ಸೇಮ್, ದ ಸಿಂಪ್ಟಮ್ಸ್ ಆರ್ ದ ಸೇಮ್. ಬೇಸಿಕ್ಲಿ ಕಾನ್ಸೆಪ್ಟ್ ಇಸ್ ನಿಮ್ದು ಬ್ರೆಸ್ಟ್ ಸೈಜ್ ಜಾಸ್ತಿಯಾಗಿ ಕೆಳಗೆ ಜಾರಿ ಬರುವಾಗ ಇದೆಲ್ಲ ತೊಂದರೆಗಳು ಬರುತ್ತೆ. ನಾರ್ಮಲ್ ಆಗಿ ನೀವು ಸ್ಟ್ರೇಟ್ ಆಗಿರುವಾಗ ನಿಮ್ದು ಬ್ರೆಸ್ಟ್ ಇದು ಲೆವೆಲ್ ಅಲ್ಲಿ ಇರುತ್ತೆ, ಜಾಸ್ತಿ ಆದಾಗ ಕೆಳಗೆ ಹೀಗೆ ಹೋಗ್ತದಲ್ವಾ. ಸೊ ಅದರಿಂದಾಗಿ ಬರೋದು ಪಾಶ್ಚರ್ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೆ ಕುತ್ತಿಗೆ ಇದ್ರ ಮೇಲೆ ಭಾರ ಬೀಳ್ತದಲ್ಲ, ಅಪ್ಪರ್ ಬಾಡಿ ಮೇಲೆ ಭಾರ ಬೀಳ್ತದಲ್ವಾ ಬ್ರೆಸ್ಟ್ ಇದು. ಸೊ ಕುತ್ತಿಗೆ ನೋವು, ಶೋಲ್ಡರ್ ನೋವು, ಹಾಗೆ ಬೆನ್ನು ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ. ಸೊ ಪ್ರಾಬ್ಲಮ್ಸ್ ಅಂಡ್ ಸಿಂಪ್ಟಮ್ಸ್ ಆರ್ ಸೇಮ್ ಇನ್ ಬೋತ್, ವೆದರ್ ಇಟ್ ಇಸ್ ಕಮಿಂಗ್ ಬಿಫೋರ್ ಪ್ರೆಗ್ನೆನ್ಸಿ ಆರ್ ಆಫ್ಟರ್ ಪ್ರೆಗ್ನೆನ್ಸಿ. ಪ್ರಾಬ್ಲಮ್ಸ್ ಆರ್ ದ ಸೇಮ್. ಬೇಸಿಕ್ಲಿ ಬ್ರೆಸ್ಟ್ ಸೈಜ್ ತುಂಬಾ ಜಾಸ್ತಿ ಆಗಿದೆ, ಅದರಿಂದಾಗಿ ತೊಂದರೆಗಳು ಬರುತ್ತೆ. ಸೊ ಇದಕ್ಕೆ ಒಂದು ಪರಿಹಾರ ಅಂತ ಹೇಳಿ ಅವರು ಬರಬೇಕು ಅಂತ ಹೇಳುವಾಗ ಡಾಕ್ಟರ್ನ ಯಾವ ಟೈಮಲ್ಲಿ ಅವರು ಕನ್ಸಲ್ಟ್ ಮಾಡಬೇಕಾಗ್ತದೆ ಅಂತ ಹೇಳ್ಬೋದಾ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ತೊಂದರೆ ಇದೆ ಅಂತೇಳಿ ಗೊತ್ತಾಗ್ಬೇಕಲ್ವಾ. ಸೊ ಐ ಥಿಂಕ್ ಇವಾಗದವರೆಗೆ ನಮ್ಮ ಹೆಂಗಸರಿಗೆ ದೇ ಡೋಂಟ್ ಪೇ ದಟ್ ಮಚ್ ಅಟೆನ್ಷನ್. ಅವರಿಗೆ ಒಂದು ಹೀಗೆ ತೊಂದರೆ ಉಂಟು, ಇದಕ್ಕೊಂದು ಸೊಲ್ಯೂಷನ್ ಇದೆ ಅಂತಾನೆ ಜನರಿಗೆ ಗೊತ್ತಿಲ್ಲ. ಸೊ ನೀವು ನಿಮ್ಮ ಪ್ರಾಬ್ಲಮ್ ಅನ್ನು ಐಡೆಂಟಿಫೈ ಮಾಡುವವರೆಗೆ ನಿಮಗೆ ಅದು ಗೊತ್ತಾಗುದಿಲ್ಲ ಇದಕ್ಕೊಂದು ಸೊಲ್ಯೂಷನ್ ಇದೆ ಅಂತ ಹೇಳ್ಕೊಂಡು.
ಸೊ ಇಫ್ ದೇ ಲಿಸನ್ ಟು ಅಸ್ ಅಂಡ್ ನಮ್ದು ಮಾತಾಡೋದು ಕೇಳಿದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದರ್ ಇಸ್ ಅ ಪ್ರಾಬ್ಲಮ್. ಸೊ ಫಸ್ಟ್ ಆ ಪ್ರಾಬ್ಲಮ್ ಅನ್ನು ಐಡೆಂಟಿಫೈ ಮಾಡಬೇಕು ಅವರು. ಅದರ ನಂತರ ಎನಿ ಟೈಮ್ ವೆನ್ ಎವರ್ ದೇ ಫೀಲ್ ಅವರಿಗೆ ಅನ್ಕಂಫರ್ಟೇಬಲ್ ಆಗಿದೆ, ಇದರಿಂದ ನನಗೆ ನನ್ನ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದೀಸ್ ಸಿಂಪ್ಟಮ್ಸ್. ಈಗ ಅವರಿಗೆ ಬ್ರೆಸ್ಟ್ ಸೈಜ್ ಅಷ್ಟು ಜಾಸ್ತಿ ಆಗುವಾಗ ಇಟ್ ಬಿಕಮ್ಸ್ ಡಿಸ್ಪ್ರಪೋರ್ಷನೇಟ್ ಟು ದ ರೆಸ್ಟ್ ಆಫ್ ದ ಬಾಡಿ. ಅಂದ್ರೆ ಬರೇ ಬ್ರೆಸ್ಟ್ ಮಾತ್ರ ದೊಡ್ಡದು, ಬಾಡಿ ಚಿಕ್ಕದಾಗಿರತ್ತೆ ಕೆಲವರಿಗೆ. ಸೊ ಆಗ ಬಟ್ಟೆ ಹಾಕೊಳ್ಳಿಕ್ ಕಷ್ಟ ಆಗತ್ತೆ, ಅವರದು ಒಳಗೆದು ಬ್ರಾಸಿಯರ್ ಹಾಕೊಳ್ಳಿಕ್ ಕಷ್ಟ ಆಗತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ ಇರತ್ತೆ ವಿಚ್ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜನರಿಗೆ ಗೊತ್ತಾಗುದಿಲ್ಲ, ದ ಪರ್ಸನ್ ಅಂದ್ರೆ ಆ ಪೇಷಂಟ್ ಅವ್ರಿಗೆ ಗೊತ್ತಾಗ್ಬೇಕು ಇದು ನಮ್ಗೆ ತೊಂದರೆ ಇದೆ ಅಂತ ಹೇಳ್ಕೊಂಡು. ಅಂಡ್ ದೇ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂಡ್ ಆಸ್ಕ್ ಫಾರ್ ಅ ಕನ್ಸಲ್ಟೇಷನ್ ಆಫ್ ಅ ಸೊಲ್ಯೂಷನ್ ಫ್ರಮ್ ಅಸ್. ಓಕೆ, ಒಬ್ರು ಮಹಿಳೆಯರು ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಅವರಿಗೆ ಒಂದು ಸರ್ಜರಿ ಅಂತ ಹೇಳುವಾಗ ಹೆದರಿಕೆ ಇರ್ತದೆ. ಯೂಶುವಲಿ ಇದು ಹ್ಯೂಮನ್ ಒಂದು ಸೈಕಾಲಜಿ. ಸರ್ಜರಿ ಅಂತ ಹೇಳುವಾಗ ನಾವು ಸರ್ಜರಿ ಮಾಡಿಸ್ಕೊಳ್ಬೇಕಂತ ಹೇಳೋದಕ್ಕೆ ನೂರಾರು ಆಲೋಚನೆಯನ್ನ ಮಾಡ್ತೇವೆ. ಸೊ ಅವರಿಗೆ ನೀವು ಯಾವ ರೀತಿಯಲ್ಲಿ ಒಂದು ಅವರಿಗೆ ಮನೋಸ್ಥೈರ್ಯವನ್ನ ಕೊಡ್ತೀರಿ ಅಂತ ಹೇಳ್ಬೋದಾ? ಓಕೆ, ಸೊ ನೋಡಿ, ಸರ್ಜರಿ ಡೆಫಿನೆಟ್ಲಿ ಅದರದ್ದೇ ರಿಸ್ಕ್ಸ್ ಅಂಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದರದ್ದು ತೊಂದರೆಗಳಿರುತ್ತೆ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ವಿ ಆರ್ ಕಟಿಂಗ್, ಮೇಕಿಂಗ್ ಇನ್ಸೆಷನ್ಸ್ ಆನ್ ಯೋರ್ ಬಾಡಿ, ಗಾಯಗಳಿರತ್ತೆ ಅಲ್ವಾ. ಸೊ ಹೆದರಿಕೆ ಇರೋದು ಸಹಜ. ಬಟ್ ಅವರಿಗಿರುವ ಪ್ರಾಬ್ಲಮ್ ಅನ್ನು ಅವರು ಸೊಲ್ಯೂಷನ್ ತಗೊಳ್ಬೇಕಾದ್ರೆ ಅದಕ್ಕೆ ದೇ ಹ್ಯಾವ್ ಟು ಗೋ ಥ್ರೂ ದ ಸರ್ಜರಿ ಓನ್ಲಿ. ಯಾಕಂದ್ರೆ ಇದು ಎಂತ ಕಾಯಿಲೆ ಅಂತ ಹೇಳಿದ್ರೆ ಅದು ಎಕ್ಸೆಸ್ ಆದ ಸ್ಕಿನ್, ಅದನ್ನು ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಅಥವಾ ನಿಮ್ದು ಬೇರೆ ಮದ್ದುಗಳು ತಗೊಂಡು ಅದು ಕಮ್ಮಿ ಆಗುದೇ ಇಲ್ಲ. ಒಮ್ಮೆ ಅದು ಗ್ರೋ ಆಗಿ ಕೆಳಗೆ ಜಾರಿ ಬಂದದ್ದು, ಯು ಕಾಂಟ್ ಲಿಫ್ಟ್ ಇಟ್ ಅಪ್ ಇನ್ ಎನಿ ಅದರ್ ವೇ. ಸೊ ಸರ್ಜರಿ ಇಸ್ ಇನ್ಎವಿಟಬಲ್, ಅಂದ್ರೆ ಮಾಡ್ಲೇಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ನಿಮ್ದು ಇಂಡಿವಿಜುವಲ್ ಚಾಯ್ಸ್. ನಿಮ್ಗೆ ಈ ಟೈಮಲ್ಲಿ ಸರ್ಜರಿ ಮಾಡಿಸ್ಕೋಬೇಕಾ, ನಿಮಗೆ ಅದರಿಂದಾಗಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ದೇ ಹ್ಯಾವ್ ಟು ಡಿಸೈಡ್. ದರ್ ಇಸ್ ನೋ ಅದರ್ ಆಪ್ಷನ್ ಅದರ್ ದನ್ ಸರ್ಜರಿ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಅಂದ್ರೆ ಈ ಪ್ರಾಬ್ಲಮಿಗೆ ಸರ್ಜರಿ ಇಸ್ ದ ಓನ್ಲಿ ಸೊಲ್ಯೂಷನ್. ಬಟ್ ಸರ್ಜರಿಗೆ ಅಸೋಸಿಯೇಟೆಡ್ ಫಿಯರ್ ಇಸ್ ನಾರ್ಮಲ್. ಅದು ನೀವು ಯು ಕ್ಯಾನ್ ಚೂಸ್ ಯುವರ್ ಸರ್ಜನ್ಸ್, ಯು ಕ್ಯಾನ್ ಪಿಕ್ ಯುವರ್ ಡಾಕ್ಟರ್ಸ್ ಹೂ ವಿಲ್ ಮೇಕ್ ಯು ಫೀಲ್ ಬೆಟರ್. ಅವ್ರ ಹತ್ರ ಮಾತಾಡಿದ ನಂತರ ಒನ್ಸ್ ಯು ಟಾಕ್ ಟು ಯುವರ್ ಡಾಕ್ಟರ್, ಇಫ್ ಯು ಫೀಲ್ ಬೆಟರ್, ದಟ್ ವಿಲ್ ಹೆಲ್ಪ್ ಯು ಥ್ರೂ ದ ಸರ್ಜರಿ, ಐ ಫೀಲ್. ಓಕೆ, ಹಾಗಾದ್ರೆ ಈ ಒಂದು ಸರ್ಜರಿ ಅಂತ ಹೇಳುವಂಥದ್ದು ಯಾವ ರೀತಿಯ ಒಂದು ಪ್ರೊಸೀಜರ್ ಇರ್ತದೆ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಬಹುದಾ? ಓಕೆ, ಸೊ ಎಸೆನ್ಷಿಯಲಿ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಸೈಜ್ ಆಫ್ ದ ಬ್ರೆಸ್ಟ್ ಅಲ್ವಾ. ಸೊ ಬ್ರೆಸ್ಟ್ ಇದು ಸೈಜ್ ಕಮ್ಮಿ ಮಾಡುವಾಗ ನಾವು we have to keep few landmarks in perspective. ಸೊ ನಾವು ತುಂಬಾ ಡಿಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ದೇಹದ ಡಿಸ್ಪ್ರಪೋರ್ಷನೇಟ್ ಆಗಿ ನಾವು ಆ ಸರ್ಜರಿಯನ್ನು ಮಾಡೋದಿಲ್ಲ. ಐಡಿಯಾ ಇಸ್ ಟು ಕೀಪ್ ದ ಸೈಜ್ ಸಿಮೆಟ್ರಿಕಲ್, ಸೇಮ್ ಸ್ವಲ್ಪ ಸಿಮಿಲರ್ ಆಗಿ ಇರುವ ಬ್ರೆಸ್ಟ್ ಅನ್ನು ನಿಮಗೆ ಕೊಡ್ಲಿಕ್ಕೆ. ಸೊ ಕೆಳಗೆ ಜಾರಿ ಬಂದ ಬ್ರೆಸ್ಟ್ ಅನ್ನು ಮೇಲೆ ಎತ್ತಲಿಕ್ಕೆ ನಾವು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ಇನ್ಸಿಷನ್ ಹಾಕಿ ಗಾಯ ಮಾಡಿ ಎಕ್ಸೆಸ್ ಆಗಿರುವಂತ ಬ್ರೆಸ್ಟ್ ಟಿಶ್ಯೂ ಅಂತ ತೆಗೆದು ಅದನ್ನು ಮೇಲೆ ತಂದು ಇಡ್ತೇವೆ. ಓಕೆ, ಸೊ ದ ಜಿಸ್ಟ್ ಆಫ್ ದ ಸರ್ಜರೀಸ್ ಅಷ್ಟೇ. ಬಟ್ ಸ್ಕಾರ್ ಇರುತ್ತೆ, ಗಾಯ ಇರ್ತದೆ. ಸೊ ಪೇಷಂಟ್ಸ್ ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾರೆ, ಗಾಯ ಇರ್ತದ, ಮಾರ್ಕ್ ಇರ್ತದ? ಮಾರ್ಕ್ ಇರ್ತದೆ, ಗಾಯ ಇರ್ತದೆ, ಎಸ್. ಬಟ್ ಆ ಗಾಯಗಳನ್ನು ಕಮ್ಮಿಯಾಗಿ ಮಾಡೋದು ನಾವು ಪ್ಲಾಸ್ಟಿಕ್ ಸರ್ಜನ್ಸ್, ನಮ್ಮ ಕೆಲಸನೇ ಅದು. ಸೊ ನಿಮ್ಗೆ ಗಾಯ ಚೆನ್ನಾಗಿರುವ ಗಾಯನ ಕೊಡೋದೇ ನಮ್ಮ ಕೆಲಸ ಅಲ್ವಾ. ಸೊ ಗಾಯವನ್ನು ಆದಷ್ಟು ಚೆನ್ನಾಗಿ ಮಾಡಿ ಅದನ್ನ ಆದಷ್ಟು ಹಿಡನ್ ಆಗಿ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೋಸ್ಟ್ ಆಫ್ ದ ಗಾಯ ನಿಮ್ಮ ಬ್ರೆಸ್ಟಿನ ಕೆಳಗಡೆನ ಭಾಗದಲ್ಲಿ ಇರುತ್ತೆ. ಸೊ ಎದುರಿಂದ ತುಂಬಾ ಏನು ತೋರುದಿಲ್ಲ ಗಾಯಗಳು. ಅಂಡ್ ಹೋಗ್ತಾ ಹೋಗ್ತಾ ಒಂದು 6 to 8 months ಆಗುವಾಗ ಗಾಯಗಳ ಮಾರ್ಕ್ ಇದು ವಿಸಿಬಿಲಿಟಿ ಸಹ ಕಮ್ಮಿ ಆಗುತ್ತೆ. ಹಾಗೆ ಡಾಕ್ಟರ್, ಈ ಒಂದು ಆಸ್ಥೆಟಿಕ್ ಸರ್ಜರಿ ಮತ್ತೆ ಫಂಕ್ಷನಲ್ ಸರ್ಜರಿ ಅಂತ ಹೇಳ್ತೇವೆ, ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋದಾದ್ರೆ ಯಾವ ರೀತಿಯಲ್ಲಿ ಕೊಡ್ತೀರಾ? ಸೊ ನೀವು ಎಸ್ಥೆಟಿಕ್ ಸರ್ಜರಿ ಅಂತ ಹೇಳುವಾಗ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಮೋಸ್ಟ್ ಕಾಮನ್ಲಿ ಕಾಲ್ಡ್ ಅಸ್ ಕಾಸ್ಮೆಟಿಕ್ ಸರ್ಜರಿ ಅಂತ ಕೇಳ್ತಾರೆ. ಯು ಮೈಟ್ ಹ್ಯಾವ್ ಹರ್ಡ್. ಸೊ ಎಸ್ಥೆಟಿಕ್ಸ್ ಅಂಡ್ ಕಾಸ್ಮೆಟಿಕ್ಸ್ ದೇ ಆರ್ ಅ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ನಾವು ಆಸ್ ಪ್ಲಾಸ್ಟಿಕ್ ಸರ್ಜನ್ಸ್ ನಾವು ಬರೀ ಎಸ್ಥೆಟಿಕ್ಸ್ ಮಾತ್ರ ಮಾಡೋದಲ್ಲ, ವಿ ಡೂ ಲಾಟ್ ಆಫ್ ಅದರ್. ನಾವು ರೋಡ್ ಆಕ್ಸಿಡೆಂಟ್ ಗಾಯಗಳು, ಬರ್ನ್ಸ್ ಗಾಯಗಳು ಅದೆಲ್ಲ ಮಾಡ್ತೀವಿ ಅಲ್ವಾ. ದಿಸ್ ಇಸ್ ಅ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ವಿಚ್ ವಿ ಆಲ್ಸೋ ಡೂ. ಇನ್ ಬೈ ಡೆಫಿನೇಷನ್ ನೀವು ಎಸ್ಥೆಟಿಕ್ ಸರ್ಜರಿ ಏನು ಅಂತ ಕೇಳಿದ್ರೆ ಇಟ್ ಇಸ್ ಸಮಥಿಂಗ್ ದಟ್ ನಿಮ್ಮ ಅಪಿಯರೆನ್ಸ್ ಅನ್ನು ಇನ್ನೂ ಚಂದಾಗಿ ತೋರ್ಲಿಕ್ಕೆ ಮಾಡುವಂತ ಸರ್ಜರಿ ಅಂತ ಜನರಿಗೆ ದಟ್ ಇಸ್ ವಾಟ್ ದೇ ನೋ ಆಲ್ಸೋ. ಬಟ್ ಬ್ರೆಸ್ಟ್ ರಿಡಕ್ಷನ್ ಅಂತೇಳಿ ನೀವು ಕೇಳುವಾಗ ಐ ಫೀಲ್ ಇಟ್ ಇಸ್ ಮೋರ್ ಆಫ್ ಅ ಫಂಕ್ಷನಲ್ ಸರ್ಜರಿ, ನಾಟ್ ಪ್ಯೂರ್ಲಿ ಎಸ್ಥೆಟಿಕ್. ಮೇನ್ಲಿ ಬಿಕಾಸ್ ನಾನು ಹೇಳಿದ ಸಿಂಪ್ಟಮ್ಸ್ ಎಲ್ಲ ಇರ್ತದೆ ಹೆಂಗಸರಿಗೆ, ಅವರಿಗೆ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಕ್ಚುಲಿ ತುಂಬಾ ಕಷ್ಟ ಆಗುತ್ತೆ. ದೇ ಆರ್ ವೆರಿ ಅನ್ಕಂಫರ್ಟೇಬಲ್. ಅವರು ಬಿಕಾಸ್ ದೇ ಆರ್ ನಾಟ್ ಅವೇರ್ ದಟ್ ಅದಕ್ಕೊಂದು ಸೊಲ್ಯೂಷನ್ ಇದೆ, ದೇ ಡೋಂಟ್ ಕಮ್ ಫಾರ್ವರ್ಡ್. ಬಟ್ ಇಟ್ ಈಸ್ ಮೋರ್ ಆಫ್ ಅ ಫಂಕ್ಷನಲ್ ಸರ್ಜರಿ. ಯಾಕಂದ್ರೆ ಈ ಆಪರೇಷನ್ ಆದ ನಂತರ ಅವರ ಮಾನಸಿಕ ಸ್ಥಿತಿ ಮತ್ತೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ನೋಡಿದ್ರೆ ಇಟ್ ವಿಲ್ ಬಿ ಮಚ್ ಬೆಟರ್ ದೆನ್ ವಾಟ್ ಇಟ್ ವಾಸ್ ಬಿಫೋರ್ ಸರ್ಜರಿ. ಸೊ ದಟ್ ಇಸ್ ವೈ ಐ ಸೇ ದಟ್ ಬ್ರೆಸ್ಟ್ ರಿಡಕ್ಷನ್ ಇಸ್ ಮೋರ್ ಆಫ್ ಅ ಫಂಕ್ಷನಲ್ ಸರ್ಜರಿ ದೆನ್ ಪ್ಯೂರ್ ಎಸ್ಥೆಟಿಕ್.
ಅಂದರೆ ಈಗ ನೀವು ಕೂಡ ಬಹಳಷ್ಟು ಪೇಷಂಟನ್ನು ಅಟೆಂಡ್ ಮಾಡಿರ್ತೀರಾ, ನೀವು ಕೂಡ ಬಹಳಷ್ಟು ಪೇಷಂಟನ್ನು ನೋಡಿರ್ತೀರಾ, ಅವರ ಒಂದು ಮನೋಸ್ಥೈರ್ಯ ಕೂಡ ಕಮ್ಮಿ ಇದ್ದದ್ದು ಕೂಡ ಜಾಸ್ತಿ ಆಗ್ಬೋದು ಆಫ್ಟರ್ ದ ಸರ್ಜರಿ ಅಂತ ಹೇಳ್ಬೋದು. ಸೊ ಅಂಥ ಪೇಷಂಟನ್ನು ನೋಡಿದ್ದೀರಾ ನೀವು? ಅಂದರೆ ಮನೋಸ್ಥೈರ್ಯವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಒನ್ಸ್ ಅವರದ್ದು ಸರ್ಜರಿ ಆದಮೇಲೆ? ಹೌದು, ಡೆಫಿನೆಟ್ಲಿ. ಸಿ ಆಲ್ ದೀಸ್ ಪೇಷಂಟ್ಸ್ ದೇ ವಿಲ್ ಬಿ ವೆರಿ ಹ್ಯಾಪಿ ಆಫ್ಟರ್ ದ ಸರ್ಜರಿ. ಯಾಕಂದ್ರೆ ಅದು ಒಂದು ಎಕ್ಸೆಸ್ ವೇಟ್ ನಿಮ್ಮ ಬಾಡಿಯಲ್ಲಿ ಅಲ್ವಾ, ಅಂಡ್ ಇಟ್ ಇಸ್ ಲೈಕ್ ಅ ರಿಸ್ಟ್ರಿಕ್ಷನ್. ನಿಮಗೆ ಬೇಕಾದ ಕೆಲಸಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಾದ ಬಟ್ಟೆಗಳು ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ವೆನ್ ದಟ್ ಹ್ಯಾಪನ್ಸ್ ಡೆಫಿನೆಟ್ಲಿ ಅವರ ಮನಸ್ಸಿಗೆ ಎಫೆಕ್ಟ್ ಆಗತ್ತೆ ಅದೆಲ್ಲ. ಸೊ ಆಪರೇಷನ್ ಆದ್ಮೇಲೆ ದೇ ಆರ್ ಡೆಫಿನೆಟ್ಲಿ ಮಚ್ ಮೋರ್ ಹ್ಯಾಪಿಯರ್. ಯಾಕಂದ್ರೆ ಅಷ್ಟು ವೇಟ್ ಇಸ್ ಗಾನ್. ಅವರಿಗೆ ಅದು ಇದ್ದ ನೋವುಗಳೆಲ್ಲ ಕಮ್ಮಿ ಆಗುತ್ತೆ, ಅವ್ರಿಗೆ ಬೇಕಾದ ಬಟ್ಟೆ ಹಾಕೊಳ್ಳಿಕ್ಕಾಗತ್ತೆ. ಆಕ್ಟಿವಿಟೀಸ್ ಇವನ್ ಎಂತ ಹೇಳೋದು, ಅವರಿಗೆ ಬೇಕಾದ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಜಂಪಿಂಗ್ ಇರುವ ಆಕ್ಟಿವಿಟೀಸ್, ಈಗ ಡಾನ್ಸ್ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಕೂಡ ಕೆಲವರಿಗೆ ಕಷ್ಟ ಆಗತ್ತೆ. ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಸೊ ಆಲ್ ದೀಸ್ ಗೆಟ್ ಸಾರ್ಟೆಡ್ ಔಟ್. ಅಂದ್ರೆ ಇದೆಲ್ಲ ಅವ್ರಿಗೆ ಸರಿ ಆಗುತ್ತೆ ಆಪರೇಷನ್ ಆದ ನಂತರ. ಸೊ ದೇ ಫೀಲ್ ಮಚ್ ಬೆಟರ್ ಆಫ್ಟರ್ ದ ಸರ್ಜರಿ. ಓಕೆ, ಅಂದ್ರೆ ನೀವೀಗ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಈ ಒಂದು ಅದು ಸಹ 8 months ಆದಮೇಲೆ ಸ್ಕಾರ್ಸ್ ಕೂಡ ಕಮ್ಮಿ ಆಗ್ತದೆ ಅಂತ. ಬಟ್ ಯಾವ ರೀತಿಯ ಒಂದು ಅವರು ಎಚ್ಚರಿಕೆಯನ್ನು ಅವರು ಪಡ್ಕೊಳ್ಬೇಕಾಗ್ತದೆ ಇದ್ರ ಬಗ್ಗೆ ಅಂತ ಹೇಳ್ಬೋದಾ? ಆಪರೇಷನ್ ಆದ ನಂತರ ಯೂಶಲಿ ಆಪರೇಷನ್ ಟೈಮ್ ವಿಲ್ ಬಿ ಅರೌಂಡ್ 3 to 4 hours. ಇಟ್ಸ್ ನಾಟ್ ಅ ವೆರಿ ಮೇಜರ್ ಪ್ರೊಸೀಜರ್. ಅಂಡ್ ಗಾಯಗಳದ್ದು ಸ್ಟಿಚಸ್ ಎಲ್ಲ ಹೇಗೆ ತೆಗೆಯೋದಂತ ನಾವು ವಿಲ್ ಬಿ ಟಾಕಿಂಗ್ ಟು ದೆಮ್. ವಿದಿನ್ 10 days ಎಲ್ಲ ಸ್ಟಿಚಸ್ ವಿಲ್ ಬಿ ಆಫ್. ದ ಓನ್ಲಿ ಅಂದ್ರೆ ಅವ್ರ ಜಾಗ್ರತೆ ಆಗಿರ್ಬೇಕಾದದ್ದು, ನಾವು ಯೂಶಲಿ ಒಂದು ಸ್ಪೋರ್ಟ್ಸ್ ಬ್ರಾ ತರ ಕೊಡ್ತೀವಿ, ಬ್ರೆಸ್ಟ್ ಅನ್ನು ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕೆ, ಸಪೋರ್ಟ್ ಬ್ರಾಸ್ ಅಂತ ಹೇಳೋದು ಅದಕ್ಕೆ. ಸೊ ಅದನ್ನು ಹಾಕೊಳ್ಬೇಕು ಅರೌಂಡ್ 6 weeks. ಫಸ್ಟ್ 3 to 4 weeks ತುಂಬಾ ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ಲಿಕ್ಕೆ ಇರೋದಿಲ್ಲ. ಕೈಯನ್ನು ತುಂಬಾ ಮೇಲೆ ಎತ್ತೋದು, ಭಾರ ಎತ್ತೋದು ಅದೆಲ್ಲ ಇರೋದಿಲ್ಲ ಫಸ್ಟ್ 2 weeks ಗೆ. ಆಫ್ಟರ್ ದಟ್ ಫಾರ್ ಅನದರ್ 6 weeks they have to use a good support bra. ಬಟ್ ಅದರ್ವೈಸ್ ವಿದಿನ್ ದ ನೆಕ್ಸ್ಟ್ 2 days ಆಪರೇಷನ್ ಆಗಿ 2 ದಿನದಲ್ಲಿ ಅವರ ಆಚೀಚೆ ಎದ್ದು ಓಡಾಡ್ಬೋದು, ಅವರ ಕೆಲಸ ಮಾಡ್ಕೊಳ್ಬೋದು ಅವರು. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಬೆಡ್ ರಿಡನ್, ಬೆಡ್ ಅಲ್ಲಿ ಇರೋದಿಲ್ಲ ಅವರೇನು. ಓಕೆ, ಸೊ ಅಂದ್ರೆ ಕಂಫರ್ಟೇಬಲ್ ಆಗಿ ಇರ್ಲಿಕ್ಕೆ ಅವರು ಒಂದು 2-3 ದಿವಸ ಆದ್ರೂ ಬೇಕಾಗ್ತದೆ, ಅಷ್ಟೇ ಚಿಕ್ಕ ಒಂದು ಪ್ರೊಸೀಜರ್ ಇರ್ತದೆ ಅಂತ. ಬಟ್ ಅದ್ರ ನಂತರ ಈಗ ನಾವು ಅವರ ಒಂದು ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ಕೊಳ್ಳೆ ಜನರ ಮನಸ್ಸಲ್ಲಿ ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ರೆಸ್ಟ್ ಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇರ್ತದೆ. ಸೊ ಅವರಿಗೆ ಯಾವ ರೀತಿ ಅಂದ್ರೆ ಮತ್ತೆ ಅವರು ಎಕ್ಸರ್ಸೈಸ್ ಮಾಡಬೇಕು ಅಥವಾ ಯೋಗ ಮಾಡಬೇಕು ಅಥವಾ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಇದ್ರೆ, ಸೊ ಯಾವಾಗ ಅವರು ಅದಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತೀರಾ? ಅದೇ ವಿದಿನ್ 4 to 6 weeks they can do all their regular activities. No restrictions after that. ವರ್ಕಿಂಗ್ ವುಮೆನ್ಸ್ಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ? ಡೆಫಿನೆಟ್ಲಿ ನಾಟ್. ಓಕೆ, ಸೊ ಹಾಗೆ ಡಾಕ್ಟರ್, ಈಗ ಮಹಿಳೆಯರು ಅಂತ ಹೇಳುವಾಗ ಅವರ ಒಂದು ಏಜ್, ಈಗ ಫಾರ್ ಎಕ್ಸಾಂಪಲ್ ಒಂದು 35 ಇಂದ 40 yearsನವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಕೆಲವರಿಗೆ ಶುಗರ್ ಈಗ ಕಾಮನ್ ಆಗಿದೆ, ಈ ಒಂದು BP ಶುಗರ್ ಇರುವಂತದ್ದು ಕಾಮನ್ ಆಗಿರ್ತದೆ. ಅಂತ ಮಹಿಳೆಯರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ನೀವು? ಸೊ BP ಶುಗರ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಅಂಡರ್ ಕಂಟ್ರೋಲ್, ಬಿಕಾಸ್ ಇದು ಎಮರ್ಜೆನ್ಸಿ ಆಪರೇಷನ್ ಅಲ್ಲ. ದಿಸ್ ಇಸ್ ಸಮಥಿಂಗ್ ದಟ್ ದೇ ಆರ್ ಥಿಂಕಿಂಗ್ ಅಬೌಟ್, ಆಲೋಚನೆ ಮಾಡಿ ಮಾಡುವಂತ ಆಪರೇಷನ್. ಸೊ ವಿ ಕಾಲ್ ಇಟ್ ಅನ್ ಎಲೆಕ್ಟಿವ್ ಪ್ರೊಸೀಜರ್. ಎಲೆಕ್ಟಿವ್ ಪ್ರೊಸೀಜರಿಗೆ ಆಲ್ವೇಸ್ ವಿ ವಿಲ್ ನಾಟ್ ಟೇಕ್ ಎನಿ ಕೈಂಡ್ ಆಫ್ ಹೈ ರಿಸ್ಕ್. BP ಶುಗರ್ ಎಲ್ಲ ಸಹ ಶುಡ್ ಬಿ ವಿದಿನ್ ಕಂಟ್ರೋಲ್. ಸೊ ಫಿಸಿಷಿಯನ್ ಹತ್ರ ಮಾತಾಡಿ ಅವರದು ಶುಗರ್ ಅನ್ನೆಲ್ಲ ಕಂಟ್ರೋಲ್. ಯಾಕಂದ್ರೆ ಶುಗರ್ ಜಾಸ್ತಿ ಇರುವಾಗ ವೂಂಡ್ ಹೀಲಿಂಗ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಆಪರೇಷನ್ ಚಿಕ್ಕದಾಗಿದ್ರು ಗಾಯ ಗುಣ ಆಗ್ಲಿಕ್ಕೆ ಟೈಮ್ ಬೇಕು. ಸೊ ಆ ಗಾಯ ಗುಣ ಆಗುದಿಲ್ಲ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲದೆ, ಅದು ಒಂದು. ಅಂಡ್ ದೆನ್ ಎನಿ ಕೈಂಡ್ ಆಫ್ ಸ್ಮೋಕಿಂಗ್, ಡ್ರಿಂಕಿಂಗ್ ಇದನ್ನೆಲ್ಲ ಬಿಟ್ಟಿರ್ಬೇಕು ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಆಪರೇಷನ್ ನ 3 ವಾರ ಮೊದಲಾದ್ರೂ ಅದನ್ನು ಸ್ಟಾಪ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ದೇ ಹ್ಯಾವ್ ಟು ಟೇಕ್ ಆಪರೇಷನ್ ಮಾಡುವ ಮೊದಲು. ಓಕೆ, ಆಫ್ಟರ್ ದ ಆಪರೇಷನ್ ಯಾವ ರೀತಿಯಲ್ಲಿ ಹೇಳ್ತೀರಾ ನೀವು? ಆಫ್ಟರ್ ದ ಆಪರೇಷನ್, ಲೈಕ್ ಐ ಸೆಡ್, ಅವಾಯ್ಡ್ ಹೆವಿ ವೇಟ್ ಲಿಫ್ಟಿಂಗ್ ಫಾರ್ the first 4 weeks. Okay. After that support bra for 6 weeks. And then routine activities ಅವರು from post op day 3 ಅಲ್ಲೇ ಸ್ಟಾರ್ಟ್ ಮಾಡ್ಬೋದೆಲ್ಲ ಸಹ. So that won't be an issue. And continue no smoking, no drinking for another 3 weeks after. Okay. ಹಾಗೆ ಡಾಕ್ಟರ್, ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಇರ್ತಾರೆ ಅಂಥವರು ಇಂತಹ ಒಂದು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಕೊಳ್ಳುವ ಮನಸ್ಸು ಮಾಡೋದೇ ಕಷ್ಟ ಆಗಿರ್ತದೆ. ಹೋಗುವವರಿಗೂ ಕೂಡ ಏನಾದರೂ ಒಂದು ಮಾತುಗಳು ಬರ್ತಾ ಇರ್ತದೆ, ಯಾಕಂದರೆ ಮಿಸ್ಕಾನ್ಸೆಪ್ಷನ್ಸ್ ಅಂತ ಹೇಳುವಂಥದ್ದು ಕೂಡ ಬೆಳವಣಿಗೆ ಆಗಿರ್ತದೆ. ಸೊ ಜನರ ಒಂದು ನಕಾರಾತ್ಮಕ ಥಿಂಕಿಂಗ್ನ ಬಗ್ಗೆ, ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಐ ಥಿಂಕ್ ಎಸ್ಥೆಟಿಕ್ ಸರ್ಜರಿ ಅಂತ ಹೇಳಿ ಒಂದು ಅದಕ್ಕೆ ಹೆಸರು ಕೊಟ್ಟರೆ ನೀವು ಬ್ರೆಸ್ಟ್ ರಿಡಕ್ಷನ್ಗೆ, ಅದಕ್ಕೆ ಐ ಕಾಲ್ ಇಟ್ ಫಂಕ್ಷನಲ್ ಸರ್ಜರಿ. ಸೊ ಎಸ್ಥೆಟಿಕ್ಸ್ ಅಂತ ಹೇಳಿದ ಕೂಡಲೇ ಎಲ್ಲರ ಮನಸ್ಸಲ್ಲಿ ಅದು ಅಪಿಯರೆನ್ಸಿಗೋಸ್ಕರ ಮಾಡೋದು ಅಥವಾ ಬ್ಯೂಟಿಫಿಕೇಶನಿಗೆ ಮಾಡೋದು ಅಂತ ಎಣಿಸ್ಕೊಳ್ತಾರೆ. ಸೊ ದಟ್ ಇಸ್ ದ ನೋಷನ್ ದಟ್ ಮೋಸ್ಟ್ ಆಫ್ ದ ಜನರಲ್ ಪಬ್ಲಿಕ್ ಹ್ಯಾಸ್. ಬಟ್ ಇಟ್ ಈಸ್ ಅನ್ ಇಂಡಿವಿಜುವಲ್ ಚಾಯ್ಸ್, ಅದು ಆ ಪರ್ಸನಲ್ ಚಾಯ್ಸ್ ಅಂತ ಹೇಳ್ಬೋದು ನೀವು. ಸೊ ನೀವು ಮಾಡಬೇಕು ಅಂತೇಳಿ ಮನ್ಸು ಮಾಡಿದರೆ ಯು ಕ್ಯಾನ್ ಆಲ್ವೇಸ್ ಕಮ್ ಟಾಕ್ ಟು ಯೋರ್ ಡಾಕ್ಟರ್. ನಿಮಗೆ ಆಪ್ಷನ್ಸ್ ಗೊತ್ತಾಗತ್ತೆ.
ಯು ಕ್ಯಾನ್ ಸ್ಲೋಲಿ ಟ್ರೈ ಆ್ಯಂಡ್ ಕನ್ವಿನ್ಸ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಬಿಕಾಸ್ ಐ ಥಿಂಕ್ ಇವಾಗ ಎಲ್ರಿಗೆ ಅವೇರ್ನೆಸ್ ಇದೆ. ಯಾರೂ ನಿಮಗೆ ಏನಾದ್ರು ಒಳ್ಳೇದಾಗ್ತದೆ ಅಂತ ಹೇಳಿದರೆ ಮನೆಯಲ್ಲಿ ಯಾರು ಮಾಡಬಾರ್ದು ಅಂತ ಹೇಳೋದಿಲ್ಲ. ಎಸ್ಪೆಷಲಿ ಮನೆಯವರನ್ನು ಕೂಡ ನೀವು ಕರ್ಕೊಂಡು ಬರ್ಬೋದು ಡಾಕ್ಟರನ್ನು ಮೀಟ್ ಆಗಲಿಕ್ಕೆ. ಸೊ ದ್ಯಾಟ್ ವೆನ್ ವಿ ಟಾಕ್ ಟು ದೆಮ್ ಮೇ ಬಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಬೆಟರ್ ಅಲ್ಲ. ಸೊ ದಿಸ್ ಇಸ್ ಒನ್ ವೇ. ಕಮ್ ಟಾಕ್ ಟು ಅಸ್, ಯು ವಿಲ್ ಗೆಟ್ ಟು ನೋ ಇಟ್ ಬೆಟರ್. ಓಕೆ, ಅಂದರೆ ಒಬ್ಬ ಮನುಷ್ಯನಾಗಿ ಮಹಿಳೆಯ ಒಂದು ಕಷ್ಟವನ್ನು ಪಡ್ತಾ ಇರಬೇಕಾದ್ರೆ ಸೊ ಅವರಿಗೆ ಕುಟುಂಬದ ಒಂದು ಸಹಕಾರ ಕೂಡ ಬೇಕು ಅಂತ ಹೇಳ್ತೀರಾ ನೀವು. ಅವರಿಗೆ ಮನೋಸ್ಥೈರ್ಯವನ್ನು ಕೊಡಬೇಕು ಅಂತ ಹೇಳಿದರೆ ಕುಟುಂಬದವರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಐ ಥಿಂಕ್ ಇಫ್ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗಿದ್ದಾರೆ ಅಂತ ಹೇಳಿದರೆ ಐ ಥಿಂಕ್ ಎವ್ರಿ ಒನ್ ವಿಲ್ ಬಿ ಇನ್ವಾಲ್ವ್ಡ್. ಸೊ ಯು ಕ್ಯಾನ್ ಕಮ್, ಟೇಕ್ ದೆಮ್ ಆ್ಯಂಡ್ ಕಮ್ ಫಾರ್ ದ ಕನ್ಸಲ್ಟೇಷನ್. ನಮ್ಮ ಜೊತೆ ಮಾತಾಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಇಂಥ ತೊಂದರೆಗಳೆಲ್ಲ ಸಹಜ, ಇದಕ್ಕೆ ಆಪ್ಷನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಯು ಕ್ಯಾನ್ ಇನ್ವಾಲ್ವ್ ದೆಮ್. ಬಟ್ ಇಫ್ ಯು ಆರ್ ಸ್ಟೇಯಿಂಗ್ ನಿಮ್ಮಷ್ಟಕ್ಕೆ ನೀವಿದ್ದೀರಾ ಅಂತ ಹೇಳಿದರೆ ಯು ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ಟಾಕ್ ಟು ಅಸ್ ಆ್ಯಂಡ್ ನೋ ಯುವರ್ ಆಪ್ಷನ್ಸ್. ಬೇಸಿಕ್ಲಿ ಅವೇರ್ನೆಸ್ ಬಿಲ್ಡಪ್ ಆಗಬೇಕು, ಜನರಿಗೆ ಆಪ್ಷನ್ ಇದೆ ಅಂತ ಗೊತ್ತಾಗಬೇಕು. ಅವ್ರಿಗೆ ಅದು ಅರ್ಥ ಆದರೆ ಮಾತ್ರ ದೇ ವಿಲ್ ಬಿ ಏಬಲ್ ಟು ಕನ್ವಿನ್ಸ್ ದೇರ್ ಫ್ಯಾಮಿಲಿ ಅಲ್ಲ. ಹೌದು, ಬಹಳಷ್ಟು ಮಹಿಳೆಯರಿಗೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಇರುವುದಿಲ್ಲ. ಸೊ ಬಟ್ ಅವರು ಪ್ರಾಬ್ಲಮ್ ಅನ್ನ ಸಫರ್ ಮಾಡ್ತಾ ಇರ್ತಾರೆ. ಬಟ್ ಅವರಿಗೆ ಇದೇ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳುವಂಥದ್ದು ಆ ಜಾಗೃತಿಯೇ ಕಮ್ಮಿ ಇದೆ ಅಂತ ಹೇಳ್ಬೋದು. ಜಾಗೃತಿ ತುಂಬಾ ಕಮ್ಮಿ ಇದೆ ಈ ವಿಷಯದಲ್ಲಿ ಎಸ್ಪೆಷಲಿ. ಸೊ ಅವೇರ್ನೆಸ್ ಜಾಸ್ತಿ ಆದಾಗೆ ಐ ಥಿಂಕ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್. So I think it's a good thing that we are talking about this. Okay. ಡಾಕ್ಟರ್, ಹಾಗೆ ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಇರ್ತದೆ ಏನು ಅಂತ ಹೇಳಿದ್ರೆ, ಈಗ ಟೀನೇಜರ್ಸಿಗೂ ಕೂಡ ಈ ಒಂದು ಬ್ರೆಸ್ಟ್ ರಿಡಕ್ಷನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು. ಸೊ ಇನ್ ಕೇಸ್ ಟೀನೇಜರ್ಸಿಗೆ ಬ್ರೆಸ್ಟ್ ರಿಡಕ್ಷನ್ ಆದರೆ ಮತ್ತೆ ಅವರು ಮದುವೆ ಆದ ನಂತರ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿಕ್ಕಿರುವಾಗ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿ ಆಗ್ಬೋದಾ? ಸೊ ಟೀನೇಜರ್ಸ್ ಅಂದರೆ ಅಡಾಲಸೆನ್ಸ್ ಏಜ್ ಗ್ರೂಪ್ ಇದು ಮಹಿಳೆಯರಿಗೆ ಮಾಡುವಂಥದ್ದು ಅದು. ಸೊ ಅವರಿಗೆ ಬ್ರೆಸ್ಟ್ ಫೀಡಿಂಗಿಗೆ ಅಥವಾ ಮುಂದೆ ಹೋಗಿ ಪ್ರೆಗ್ನೆನ್ಸಿಗೆ ಅದಕ್ಕೆಲ್ಲ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕಂದರೆ ನಾವು ಬ್ರೆಸ್ಟ್ ಟಿಶ್ಯೂವನ್ನು ಪ್ರಿಸರ್ವ್ ಮಾಡಿ ಎಕ್ಸೆಸ್ ಇರೋದನ್ನು ಮಾತ್ರ ತೆಗಿತೀವಿ. ಸೊ ಬ್ರೆಸ್ಟ್ ಫೀಡಿಂಗ್ ಪ್ರಾಬ್ಲಮ್ಸ್ ವಿಲ್ ನಾಟ್ ಬಿ ದೇರ್. ಹಾಗೆ ಡಾಕ್ಟರ್, ನೀವು ಈ ಒಂದು ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳುವಾಗ ಎಕ್ಸ್ಟ್ರಾ ಬ್ರೆಸ್ಟ್ ಇರುವಂತಹ ಇದನ್ನು ತೆಗೆಯುವಂಥದ್ದು ಅಂತ ಹೇಳಿದ್ರಿ. ಅದರಿಂದ ಬೇರೆಯವರಿಗೆ ಮತ್ತೆ ಅಂದರೆ ಒಂದ್ಸಲ ಆಪರೇಷನ್ ಆದಮೇಲೆ ಅವರಿಗೆ ಆ ಸೈಜಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆದರೆ ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದಾ? ಓಕೆ, ಸೊ ಬ್ರೆಸ್ಟ್ ರಿಡಕ್ಷನ್ ಟೈಮಲ್ಲಿ ನಾವು ಫಸ್ಟ್ ಪೇಷಂಟನ್ನು ನೋಡುವಾಗ ವಿಲ್ ಬಿ ಅಸೆಸಿಂಗ್. ಇನ್ ಕೇಸ್ ಅವ್ರಿಗೆ ಬರೀ ತುಂಬ ಕೆಳಗೆ ಜಾರಿ ಹೋಗಿದೆ, ವಾಲ್ಯೂಮ್ ಕಮ್ಮಿ ಇದೆ ಅಂತ ಹೇಳಿದರೆ ನಾವು ಎತ್ತುವಾಗ ಅವರದ್ದು ಸೈಜ್ ಸ್ವಲ್ಪ ಬೆಟರ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಇಫ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದ್ಯಾಟ್, ಆ ಟೈಮಲ್ಲಿ ನಾವು ಇಂಪ್ಲಾಂಟ್ಸ್ ಕೂಡ ಇಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಸಿಲಿಕಾನ್ ಇಂಪ್ಲಾಂಟ್ಸ್ ಬರುತ್ತೆ. ಸೊ ಆಪರೇಷನ್ ಟೈಮಲ್ಲಿ ನಾವು ಅದನ್ನು ಕೂಡ ಒಳಗೆ ಪ್ಲೇಸ್ ಮಾಡ್ಬೋದು. ಸೊ ಅದು ಅವರ ಸೈಜ್ ಇಂಪ್ರೂವ್ ಮಾಡುತ್ತೆ. ಯಾಕಂದರೆ ಬ್ರೆಸ್ಟ್ ರಿಡಕ್ಷನ್ ಇಸ್ ನಾಟ್ ಡನ್ ಓನ್ಲಿ ಫಾರ್ ತುಂಬ ಸೈಜ್ ಇರೋ ಬ್ರೆಸ್ಟ್ ಮಾತ್ರ ಅಲ್ಲ, ಕೆಳಗೆ ಜಾರಿ ಹೋದ ಬ್ರೆಸ್ಟನ್ನು ಮೇಲೆ ತರೆಯೋದಕ್ಕೂ. ಸೊ ಇಟ್ಸ್ ಲೈಕ್ ಬ್ರೆಸ್ಟ್ ಲಿಫ್ಟ್ ವಿತ್ ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳ್ತೇವೆ ನಾವು ಹಾಗೆ. ಸೊ ಬ್ರೆಸ್ಟನ್ನು ಲಿಫ್ಟ್ ಮಾಡಿ ಅದರ ಸೈಜನ್ನು ರೆಡ್ಯೂಸ್ ಮಾಡಿ ಸರಿಯಾಗಿ ಮಾಡೋದಲ್ವಾ. ಸೊ ಇನ್ ದ ಪ್ರಾಸೆಸ್ ಇಫ್ ಪೀಪಲ್ ಹ್ಯಾವ್ ಲೆಸ್ ವಾಲ್ಯೂಮ್ ದೆನ್ ವಿ ಕ್ಯಾನ್ ಪುಟ್ ಅನ್ ಇಂಪ್ಲಾಂಟ್ ಟು increase the volume of the breast also. Okay. ಡಾಕ್ಟರ್, ಹಾಗೆ ಈ ಅಡಾಲಸೆನ್ಸ್ ಮಹಿಳೆಯರಿಗೆ ನೀವು ಮಾಡ್ತೀರಿ ಅಂತ ಹೇಳಿದ್ರಿ. ಆದರೆ ಎಷ್ಟು ಏಜ್ ತನಕ ಈ ಒಂದು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಳ್ಬೋದು ಅಂತ ಹೇಳುವ ಒಂದು ಮಾಹಿತಿಯನ್ನು ನೀಡ್ಬೋದಾ? ಏಜ್ ಲಿಮಿಟ್ ಆಸ್ ಸಚ್ ಏನು ಇರೋದಿಲ್ಲ. ಯೂಶಲಿ ಇಟ್ ಈಸ್ ವರ್ಕಿಂಗ್ ವಿಮೆನ್ ಆ್ಯಂಡ್ ವಿಮೆನ್ ಹೂ ಗೋ ಔಟ್ ಆ್ಯಂಡ್ ಯುನೋ ಯಾರಿಗೆ ಆ ಪ್ರಾಬ್ಲಮ್ಸ್ ಆಗುತ್ತೆ ಅವರಿಗೆ ನಾವು ಮಾಡುವಂಥದ್ದು. ಎಸ್ಪೆಷಲಿ ಅಡಾಲಸೆನ್ಸ್ ಟೈಮಲ್ಲಿಯೇ ತುಂಬ ದೊಡ್ಡದಾಗಿ ಅವ್ರಿಗೆ ಡಿಸ್ಕಂಫರ್ಟ್ ಇದ್ದರೆ ದೇ ಆರ್ ದ ಯಂಗರ್ ಪಾಪ್ಯುಲೇಷನ್ ಹೂ ಕಮ್ ಟು ಅಸ್. ಆಫ್ಟರ್ ದಟ್ ಇಟ್ ಈಸ್ ಯೂಶಲಿ ಪೋಸ್ಟ್ ಪ್ರೆಗ್ನೆನ್ಸಿ ವಿಮೆನ್, ಒಂದು 50 years ಅವರೆಗೆ. ಅನ್ಲೆಸ್ ಇಟ್ ಇಸ್ ತುಂಬ ದೊಡ್ಡದಾಗಿದೆ ಸೈಜ್ ಅಂತ ಹೇಳಿದರೆ ಮತ್ತೆ ಮೇ ಬಿ ಲೇಟ್ 50s ಅಲ್ಲಿ ಬರ್ತಾರೆ. ಬಿಕಾಸ್ ಆಫ್ಟರ್ ದಟ್ ರಿಸ್ಕ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ ಆಲ್ಸೋ ಇನ್ಕ್ರೀಸಸ್ ಅಲ್ವಾ. ಸೊ ಯೂಶಲಿ ಇಟ್ ಇಸ್ ಬಿಟ್ವೀನ್ ಅವರ್ 20 to 50 ಆ ಏಜ್ ಗ್ರೂಪ್ ಆಫ್ಟರ್ 50 ಅವರು ಕೂಡ ಬರ್ತಾರಾ? ಅಂದ್ರೆ ಬರ್ಬೋದಾ? ಅವರು ಕೂಡ ಬರ್ಬೋದು, ಡೆಫಿನೆಟ್ಲಿ ಬರ್ಬೋದು. ಬಟ್ ಲೈಕ್ ಐ ಸೆಡ್, ಶುಗರ್ BP ಅದೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎಲ್ಲ ಸರಿಯಾಗಿದ್ದಾಗ ದೆನ್ ವಿಲ್ ಪ್ರೊಸೀಡ್ ವಿತ್ ದ ಸರ್ಜರಿ. ಓಕೆ ಡಾಕ್ಟರ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ನಮಗ నువ్వు ఓల్తికును మగ ఉంది ఓల్తికును మగ ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟತೆ ಅಡೆ ಪೋಡ ನಬ ನ నువ్వు ఓల్తికును మగ ఉంది అవుతా ಒಂದು
ಒಂದು ಮುಲ್ಪೊಪ್ಪಲ್ಲಿ ಮೂಲೆ ಉಂಟು ಅಡಿಪೋಡ ಶೇ ನಮ್ಮ ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕಿದಿನ ಮಗ ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನ್ ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಅನ್ನಮ್ಮ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬ್ಯುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷಿನ್ ಒಂದು ಮಾತ ಉಂಡು ಅದೇ ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ತಾನ್ವಿರಾವ್ ಅವರು. ಡಾಕ್ಟರ್, ನೀವು ಇವಾಗಲೇ ಬ್ರೆಸ್ಟ್ ರಿಡಕ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಹಾಗೆ ಟಮಿಟಕ್ ಅಂತ ಹೇಳುವ ಒಂದು ಪ್ರಾಬ್ಲಮ್ ಕೂಡ ಸಹಜವಾಗಿರ್ತದೆ. ಸೊ ಇಲ್ಲಿ ಒಂದು ಟಮಿಟಕ್ ಅಂತ ಹೇಳುವ ಒಂದು ಪ್ರಾಬ್ಲಮ್ ಯಾವ ರೀತಿಯಲ್ಲಿ ಶುರುವಾಗ್ತದೆ, ಯಾವ ರೀತಿಯ ಗುಣಲಕ್ಷಣಗಳು ಒಂದು ಪೇಷಂಟ್ ಅಲ್ಲಿ ಕಾಣಸಿಗ್ತದೆ ಅಂತ ಹೇಳ್ಬೋದಾ? ಓಕೆ, ಟಮಿ ಟಕ್ ಅಂತ ಹೇಳಿದ್ರೆ ಅದು ಆಕ್ಚುಲಿ ಆಪರೇಷನ್ ಇದೆ ಹೆಸರು. ಓಕೆ. ಸೊ ಟಮಿ ಟಕ್ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಪರೇಷನ್. ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳಿ ಇಸ್ ದ ಮೆಡಿಕಲ್ ಟರ್ಮ್. ಓಕೆ. ಸೊ ಇದು ನಾವು ಮಾಡುವಂಥದ್ದು ಜನರಿಗೆ ಹೊಟ್ಟೆಯಲ್ಲಿ ತುಂಬಾ ಎಕ್ಸೆಸ್ ಸ್ಕಿನ್, ಲೂಸ್ ಸ್ಕಿನ್ ವಿಚ್ ಹ್ಯಾಸ್ ಲಾಟ್ ಆಫ್ ಲ್ಯಾಕ್ಸಿಟಿ, ಸೇಮ್ ಕೆಳಗೆ ಜಾರಿ ಬರುವಂತದ್ದು, ಒಳಗಡೆಯಿಂದ ಮಸಲಿದು ಟೋನ್ ಕಮ್ಮಿ ಆಗಿರುತ್ತೆ. ಸೊ ಅದರಿಂದಾಗಿ ಮತ್ತೆ ಪ್ರೆಗ್ನೆನ್ಸಿ ಆದ ನಂತರ ನಮ್ದು ಸ್ಕಿನ್ ಸ್ಟ್ರೆಚ್ ಆದ ಸ್ಕಿನ್ ಕೆಳಗಡೆ ಸ್ಯಾಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಪೇಷಂಟ್ಸ್ಗೆ ಮಾಡುವಂತ ಆಪರೇಷನ್ ಅಬ್ಡಾಮಿನೋಪ್ಲಾಸ್ಟಿ ಅಂಡ್ ಇನ್ ಲೇಮ್ಯಾನ್ಸ್ ಟರ್ಮ್ ಇಟ್ಸ್ ಕಾಲ್ಡ್ as tummy tuck ಅಂತ ಹೇಳ್ತೇವೆ. ಸೊ tummy tuck is the name of the operation. ಓಕೆ. ಸೊ ಯಾವ ರೀತಿಯ ಗುಣಲಕ್ಷಣಗಳು ಇರ್ತದೆ? ಅವರಿಗೂ ಏನಾದರೂ ಪ್ರಾಬ್ಲಮ್ ತರ ಕಂಡ ಬರ್ತದ ಇದು ಈ ಒಂದು ಟಮಿ ಟಕ್ ಮಾಡಬೇಕಾದ್ರೆ? ಡೆಫಿನೆಟ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಇವನ್ ಆಫ್ಟರ್ 2 to 3 ಪ್ರೆಗ್ನೆನ್ಸೀಸ್ ಉಂಟಲ್ವಾ, ಅವ್ರಿಗೆ ಸ್ಕಿನ್ ತುಂಬ ಲೂಸ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ಸ್ಟ್ರೆಚ್ ಔಟ್ ಆಗುತ್ತಲ್ವಾ. ಸೊ ಆಸ್ ಏಜ್ ಬಿಲ್ಡ್ಸ್ ಅಪ್, ಏಜ್ ಆಗ್ತಾ ಹೋದಾಗೆ ಅವ್ರದ್ದು ಸ್ಕಿನ್ ಕ್ವಾಲಿಟಿ ಕಮ್ಮಿ ಆಗಿ ಅದು ಸ್ಕಿನ್ ಜಾರ್ತದೆ, ಅಂದ್ರೆ ಲೂಸ್ ಆಗಿ ಕೆಳಗೆ ಬೀಳ್ತದೆ. ಅಂಡ್ ಅವ್ರು ಎಷ್ಟು ಪಾಪ ಎಕ್ಸಸೈಸ್ ಮಾಡಿದ್ರು ಅದು ಕಮ್ಮಿ ಆಗುದಿಲ್ಲ. ಒಂದು ಅದು ಸ್ಕಿನ್ ಇದು ಪ್ರಾಬ್ಲಮ್. ಇನ್ನೊಂದು ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಪ್ರೆಗ್ನೆನ್ಸಿ ಆರ್ ಇವನ್ ಸಮ್ಟೈಮ್ಸ್ ಈ ತುಂಬಾ ದಪ್ಪ ಇದ್ದವರು ವೇಟ್ ಲಾಸ್ ಮಾಡ್ಕೊಳ್ತಾರೆ. ಸೊ ನಾವು ಹೇಳುದು ಮ್ಯಾಸಿವ್ ವೇಟ್ ಲಾಸ್ ಅಂತ ಹೇಳಿ. ಸೊ ಅಷ್ಟು ವೇಟ್ ಲಾಸ್ ಆದ ನಂತರ ಕೂಡ ಅವರ ಹೊಟ್ಟೆದು ಮಸಲಿದು ಟೋನ್, ಎಕ್ಸೆಸ್ ಸ್ಕಿನ್ ಎಲ್ಲ ಜಾರಿ ಬರ್ತದಲ್ವಾ. ಸೊ ಇಂಥ ತೊಂದರೆಗಳಿರುತ್ತೆ ಅವರಿಗೆ. ಸೊ ಅದನ್ನ ಇಟ್ಕೊಂಡು ಯೂಶಲಿ ದೇ ಕಮ್ ಟು ಅಸ್ ಬಿಕಾಸ್ ಅದು ಅಷ್ಟು ಭಾರವಾಗಿರುವಾಗ, ಅದು ಜಾರ್ತಾ ಇರುವಾಗ ಅವ್ರಿಗೆ ಬಟ್ಟೆ ಹಾಕೊಳ್ಳಿಕ್ಕೆ ಕಷ್ಟ ಆಗತ್ತೆ, ಅವ್ರಿಗೆ ಬೇಕಾದ ಬಟ್ಟೆ ಹಾಕೊಳ್ಳಿಕ್ಕೆ ಆಗುದಿಲ್ಲ, ಮತ್ತೆ ಆಚೀಚೆ ಓಡಾಡ್ಲಿಕ್ಕೆ ಕಷ್ಟ ಆಗತ್ತೆ. ಬಿಕಾಸ್ ಆಫ್ ದಟ್ ದೇ ಯೂಶಲಿ ಕಮ್ ಟು ಅಸ್. ಸೊ ಅಂದ್ರೆ ಈ ಒಂದು ಟಮಿ ಟಕ್ ಆಪರೇಷನ್ ಅಂತ ಹೇಳುವಂಥದ್ದು ಜನರಿಗೆ ಒಂದು ಮನೋಸ್ಥೈರ್ಯವನ್ನ ಕೊಡ್ತದೆ ಅಂತ ಹೇಳ್ತೀರಾ ಹಾಗಾದ್ರೆ ನೀವು? ಡೆಫಿನೆಟ್ಲಿ ದಿಲ್ ಬಿ ಮಚ್ ಹ್ಯಾಪಿಯರ್. ಯಾಕಂದ್ರೆ ಅದು ಅಷ್ಟು ಎಕ್ಸೆಸ್ ಫ್ಯಾಟ್ ಹೋದ ನಂತರ ದೇಹದಿಂದ ದೇ ಆರ್ ಮಚ್ ಹ್ಯಾಪಿಯರ್ ಟು ಡೂ ದೇ ಆರ್ ಅದರ್ ಎಂತ ಹೇಳೋದು ಫಿಸಿಕಲ್ ಆಕ್ಟಿವಿಟೀಸ್. ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇಲ್ಲದ್ರೆ ಅವ್ರಿಗೆ ಬೇಕಾದ ಸ್ಪೋರ್ಟ್ಸ್ ಅಥವಾ ಈ ಡ್ಯಾನ್ಸ್ ಅಂತದೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. So once they go through this surgery and all that excess fat goes off, they'll be very happy. ಅಂದ್ರೆ ಈ ಒಂದು ಆಪರೇಷನ್ ಅನ್ನ ಬರೀ ಪ್ರೆಗ್ನೆನ್ಸಿ ಆದ ಮಹಿಳೆಯರಲ್ಲಿ ಮಾತ್ರ ಮಾಡುವಂತದ ಅಥವಾ ಬೇರೆ ಮಹಿಳೆಯರಲ್ಲೂ ಕೂಡ ನೀವು ಮಾಡ್ಲಿಕ್ಕೆ ಸಿಗ್ತದ? ಕಾಮನ್ಲಿ ಪ್ರೆಗ್ನೆನ್ಸಿ ಆದ ಹೆಂಗಸರಿಗೆ, ಬಟ್ ಇಟ್ಸ್ ನಾಟ್ ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೆ ಸಹ ಬರ್ಬೋದು. ಲೈಕ್ ಐ ಸೆಡ್, ತುಂಬಾ ವೇಟ್ ಗೇನ್ ಆಗಿದ್ದು ಸಡನ್ ಆಗಿ ವೇಟ್ ಲಾಸ್ ಆದ್ರೆ ಅವರು ಡ್ರಾಸ್ಟಿಕ್ ವೇಟ್ ಲಾಸ್ ಅಂತ ಹೇಳ್ತೇವೆ ನಾವು, ತುಂಬಾ ಕೆಜಿಸ್ ಕಮ್ಮಿ ಆಗ್ತಾರೆ. ಸೊ ಹಾಗೆ ಆದ ಗಂಡಸರಿಗೂ ಕೂಡ ಇಂಥ ಪ್ರಾಬ್ಲಮ್ ಇರುತ್ತೆ. ಸೊ ದಟ್ ಟೈಮ್ ಫಾರ್ ದೆಮ್ ಆಲ್ಸೋ ವಿಲ್ ಹ್ಯಾವ್ ಟು ಡು, ಬಟ್ ಮೋಸ್ಟ್ ಕಾಮನ್ಲಿ ಇಟ್ಸ್ ಡನ್ ಫಾರ್ ವಿಮೆನ್ಸ್. ಓಕೆ. ಸೊ ಇಂತಹ ಒಂದು ಪ್ರಾಬ್ಲಮ್ ಅನ್ನ ಟೀನೇಜರ್ಸ್ ಅಲ್ಲಿ ನಾವು ಕಾಣ ಸಿಗ್ಬಹುದಾ ಇದು? ಯಾಕಂದ್ರೆ ಹೆಚ್ಚಾಗಿ ಕೆಲವರು ಕೂಡ ಓವರ್ ವೇಟ್ ಇರ್ತಾರೆ. ಈಗಿನ ಮಕ್ಕಳಲ್ಲಿ ನಾವು ನೋಡುವಾಗ ಹೆಚ್ಚಾಗಿ ಮಕ್ಕಳು ಕೂಡ ಓವರ್ ವೇಟ್ ಇರ್ತಾರೆ. ಮೈಟ್ ಬಿ ಬಿಕಾಸ್ ಆಫ್ ಫುಡ್, ಯಾವುದೇ ರೀಸನ್ ಇರ್ಬೋದು. ಸೊ ಇನ್ ಕೇಸ್ ಅವರು ವೇಟ್ ಲೂಸ್ ಆದ್ರೆ ಸೊ ಅವರಿಗೂ ಕೂಡ ಇಂತಹ ಒಂದು ಆಪರೇಷನ್ಸ್ ಅಗತ್ಯ ಬೀಳ್ಬೋದಾ? ಸೊ
I'll be very clear, abdominoplasty or tummy tuck is not for weight loss. Okay. It's not a surgery ನಾವು weight loss ಮಾಡಕ್ ಮಾಡೋದು ಅಲ್ಲ. weight loss ಅವ್ರಿಗೆ ಆಗಿರ್ತಾರೆ, ತುಂಬಾ ತೂರ ಇದ್ದವರು, ಸಪುರ ಆದವರಿಗೆ, and we always tell them to maintain a stable weight also ಈ ಸರ್ಜರಿ ಮಾಡುವ ಮೊದಲು. and ಅಂತ ಪೇಷಂಟ್ಸಿಗೆ ಮಾತ್ರ ಈ ಆಪರೇಷನ್, ವೇಟ್ ಲಾಸ್ ಮಾಡುವಂತ ಆಪರೇಷನ್ ಅಲ್ಲ ಇದು. ಎಕ್ಸೆಸ್ ಇರುವ ಫ್ಯಾಟ್, ಯಾವ ಫ್ಯಾಟ್ ನೀವು ಎಷ್ಟು ವೇಟ್ ಲಾಸ್ ಆದ ಮೇಲೆ ಕೂಡ ಆ ಫ್ಯಾಟ್ ಹೋಗುದಿಲ್ಲ, ಅಥವಾ ಲೂಸ್ ಸ್ಕಿನ್, ಇಟ್ಸ್ ಮೇನ್ಲಿ ಲೂಸ್ ಸ್ಕಿನ್ ದಟ್ ವಿ ರಿಮೂವ್ ವಿತ್ ದಿಸ್ ಸರ್ಜರಿ. ಸೊ ಇಲ್ಲಿ ಈ ಸರ್ಜರಿಗೆ ಯಾವ ರೀತಿಯ ಒಂದು ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡ್ತೀರಾ? ಸೊ ಸೇಮ್, ಇಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್ ಓನ್ಲಿ, ಮದ್ದಲ್ಲಿ ಅಥವಾ ಅಂತದ್ರಲ್ಲಿ ಹೋಗುದಿಲ್ಲ. ಸೊ ಫಸ್ಟ್ ಕ್ವಶನ್ ಅವ್ರು ಬಂದು ಕೇಳುವಂತದ್ದು ಸರ್ಜರಿ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಾ ಅಂತ ಇಲ್ಲ, ಇಟ್ ಕೆನಾಟ್ ಬಿ ಡನ್ ವಿದೌಟ್ ಸರ್ಜರಿ. ಗಾಯ ಇರ್ತದೆ, ಗಾಯ ಮಾಡ್ಲೇಬೇಕು. ಸೊ ನಿಮ್ದು ಕಾಣದಿದ್ದಾಗೆ, ಸೊ ಲೈಕ್ ಐ ಸೆಡ್, ವಿ ಆರ್ ಪ್ಲಾಸ್ಟಿಕ್ ಸರ್ಜನ್ಸ್, ವಿಲ್ ಟ್ರೈ ಟು ಕೀಪ್ ದ ಸ್ಕಾರ್ಸ್ ಅಂಡ್ ಗಾಯಗಳು ಆಸ್ ಕಮ್ಮಿ ಆಸ್ ಪಾಸಿಬಲ್ ಅಲ್ಲ. ಸೊ ಕೆಳಗಡೆ ಆಲ್ಮೋಸ್ಟ್ ನಿಮ್ದು ಬಿಕಿನಿ ಲೈನ್ ಅಂತ ಹೇಳ್ತೇವೆ, ಅಷ್ಟು ಕೆಳಗಡೆ ಇರುವ ಜಾಗದಲ್ಲಿ ನಾವು ಗಾಯ ಮಾಡಿ ಎಕ್ಸೆಸ್ ಇರುವಂತಹ ಟಿಶ್ಯೂ ಅನ್ನು ಎಲ್ಲ ತೆಗೆದು, ಹಾಗೆ ಒಳಗಡೆ ನಮ್ದು ಮಸಲ್ ಟೋನ್ ಕಮ್ಮಿ ಆಗಿರತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂತ ಮಸಲ್ಸ್ ಲೂಸ್ ಆಗಿರತ್ತೆ, ಪ್ರೆಗ್ನೆನ್ಸಿಂದಾಗಿರ್ಲಿ ಅಥವಾ ವೇಟ್ ತುಂಬಾ ಜಾಸ್ತಿ ಆಗಿ ಕಮ್ಮಿ ಆದದ್ರಿಂದ ಇರ್ಲಿ, ಅದರಿಂದಾಗಿ ಟೋನ್ ಕಮ್ಮಿ ಆಗಿರತ್ತೆ, ಲೂಸ್ ಆಗಿರತ್ತೆ ನಿಮ್ಮ ಮಸಲ್ಸ್. ಸೊ ಈ ಆಪರೇಷನ್ ಎಕ್ಸೆಸ್ ಸ್ಕಿನ್ ಅಂತ ಇವಾಗ ನಾವು ಒಳಗಡೆ ಮಸಲ್ ಕೂಡ ಟೈಟನ್ ಮಾಡ್ತೀವಿ, ಅಂಡ್ ಸ್ಕಿನ್ ಅನ್ನು ರೀಡ್ರೇಪ್ ಮಾಡ್ತೀವಿ. ಸೊ ಉಳಿದ ಸ್ಕಿನ್ ಅನ್ನು ಕೆಳಗೆ ತಂದು ಕೊಡ್ತೀವಿ. ಹಾಗೆ ನಿಮ್ಮ ಹೊಕ್ಕಳನ್ನು ರೀಪೊಸಿಷನ್ ಮಾಡ್ಲಿಕ್ಕೆ ಇರತ್ತೆ. ಸೊ ಹೊಕ್ಕಳಿದು ಪೊಸಿಷನ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ. ಸೊ ಅಂದ್ರೆ ನಾವು ಮೊದಲಿನ ಒಂದು ಇದನ್ನ ಮರಿಬಹುದು ಇದರಲ್ಲಿ, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಬೇರೆ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ನಾವು ಮನಸ್ಸಿಗೆ ತೆಗೆದುಕೊಳ್ಬಹುದಾಗ್ತದೆ. ಬಿಕಾಸ್ ನಾವು ಯಾವ ರೀತಿಯ ಸ್ಟ್ರಕ್ಚರ್ ಬೇಕು ಅಂತ ಎಣಿಸ್ತೇವೆ, ಎಕ್ಸ್ಟ್ರಾ ಇರುವಂತಹ ಒಂದು ಚರ್ಮವನ್ನು ನಾವಿಲ್ಲಿ ತೆಗಿಬೇಕಾಗ್ತದೆ ಅಲ್ವಾ? ಸೊ ಒನ್ಸ್ ನಾವು ಈ ಒಂದು ಆಪರೇಷನ್ ಮಾಡಿ ಆದ್ಮೇಲೆ ಸೊ ಅವರು ಮೊದಲಿನ ರೂಟೀನ್ ತರವೇ ಇರ್ಬೋದು ಅವರ ಲೈಫ್ ಸ್ಟೈಲ್, ಅಥವಾ ಇನ್ನೂ ಚೇಂಜಸ್ ಏನಾದರೂ ಮಾಡ್ಕೊಳ್ಬೇಕಾಗ್ತದಾ? routine work definitely they can do, like I said, adu on bed time is less only, ಕಮ್ಮಿ ಇರುತ್ತೆ, ನೋ ಇರುತ್ತೆ. ಫಸ್ಟ್ ಫ್ಯೂ ಡೇಸ್ ಸ್ವಲ್ಪ ಹೀಗೆ ಬೆಂಡ್ ಮಾಡಿ ನಡಿಲಿಕ್ಕೆ ಹೇಳ್ತೀವಿ, ಯಾಕಂದ್ರೆ ಇಲ್ಲಿಯೇ ಅವರಿಗೆ ಸ್ಟಿಚ್ ಇರುತ್ತೆ, ಸೊ ತುಂಬಾ ಸ್ಟ್ರೆಚ್ ಆಗದಿದ್ದಾಗೆ. ಅಂಡ್ ಸಿಮಿಲರ್ಲಿ ಆಪರೇಷನ್ ಆದ ನಂತರ ಕಂಪ್ರೆಷನ್ ಗಾರ್ಮೆಂಟ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಡೆಡ್ ಸ್ಪೇಸ್ ಇರುತ್ತೆ ಒಳಗಡೆ. ಸೊ ಟೈಟ್ ಆಗಿರುವಂತಹ ಒಂದು ಬ್ಯಾಂಡೇಜ್ ತರ, ಬೈಂಡರ್ ತರ ಬರ್ತದೆ, ದಟ್ ದೇ ಹ್ಯಾವ್ ಟು ಯೂಸ್ ಫಾರ್ ಅಬೌಟ್ 4 to 6 weeks. ಬಟ್ ಅವರೇ ಎದ್ದು ಅವರ ಕೆಲಸ ಮಾಡೋದು ಅದೆಲ್ಲ ಫ್ರಮ್ ಡೇ 3 ಇಟ್ ಸೆಲ್ಫ್ ದೇ ಕ್ಯಾನ್ ಸ್ಟಾರ್ಟ್. ವಿದಿನ್ ನಾರ್ಮಲ್ ಆಗಿ ನಾವು ಡೇ 2 ಅಲ್ಲೇ ಪೇಷಂಟ್ ಅನ್ನು ನಡೆಸ್ತೇವೆ. ಸೊ ಮನೆಗೆ ಹೋಗ್ಬೇಕಾದ್ರೆ ದೇ ವೋಂಟ್ ಬಿ ಡಿಪೆಂಡೆಂಟ್, ಅವರ ರುಟೀನ್ ಆಕ್ಟಿವಿಟೀಸ್ ಮಾಡ್ಬೋದು. ನಾರ್ಮಲ್ ಸರ್ಜರಿ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಕೆಲವೊಮ್ಮೆ ನೋವು, ಕೆಲವರಿಗೆ ಇನ್ಫೆಕ್ಷನ್ ಆಗುವ ಚಾನ್ಸ್ ಅದೆಲ್ಲ ಇದ್ದೇ ಇರತ್ತೆ, ಬಟ್ ದಟ್ ವಿ ವಿಲ್ ಟೇಕ್ ಕೇರ್ ಆಫ್. ಓಕೆ, ಅಂದ್ರೆ ಅದು ವೈದ್ಯರ ಸಲಹೆಯಂತೆ ಅವರು ಅದನ್ನ ಪಾಲಿಸಿಕೊಂಡು ಹೋಗ್ಬೋದು. ಓಕೆ, ಒನ್ಸ್ ಅವರು ಆಪರೇಷನ್ ಎಲ್ಲ ಮುಗಿಸಿದ ನಂತರ ಅವರು ಈಗ ಬೇರೆ ಎಲ್ಲ ಕೆಲಸವನ್ನ ಮಾಡ್ತಾರೆ, ಹಾಗೆ ಅವರ ಡೈಲಿ ಎಕ್ಸಸೈಸಸ್ಗಳನ್ನೆಲ್ಲ ಮಾಡ್ಬೋದು. ಅದ್ರ ನಂತರ ಕೂಡ ವೇಟ್ ಗೇನ್ ಆಗುವ ಸಾಧ್ಯತೆ ಇದೆಯಾ? ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ಪುನಃ ವೇಟ್ ಗೇನ್ ಆಗಿ ಪುನಃ ಹಿಂದೆ ಬರೋದು ಕೂಡ ಇದೆ ಪೇಷಂಟ್ಸ್. ಸೊ ದಟ್ಸ್ ವಾಟ್ ನಾವು ಪೇಷಂಟ್ಸ್ ಹತ್ರ ಮಾತಾಡುವಾಗ ಕೂಡ ಹೇಳ್ತೀವಿ, ಇಟ್ಸ್ ಬೆಟರ್ ಟು ಸ್ಟೆಬಿಲೈಸ್ ಯುವರ್ ವೇಟ್. ಒಂದು ರೂಟೀನ್ ಫಾಲೋ ಮಾಡಬೇಕು, ನಿಮ್ದು ಡಯಟ್ ಮತ್ತೆ ಎಕ್ಸಸೈಸ್ ಎಲ್ಲ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿ ಮಾಡಿಕೊಂಡು ವೇಟ್ ಕೂಡ ಒಂದು ಯೂನಿಫಾರ್ಮ್ ಆಗಿದ್ರೆ ದೆನ್ ಯು ಶುಡ್ ಗೋ ಅಹೆಡ್ ವಿತ್ ದಿಸ್ ಪ್ರೊಸೀಜರ್. ಬಿಕಾಸ್ ಆಫ್ಟರ್ ದ ಸರ್ಜರಿ ಆಲ್ಸೋ ಯು ಹ್ಯಾವ್ ಟು ಮೇಂಟೈನ್ ದ ಸೇಮ್. ಯಾಕಂದ್ರೆ ಆಸ್ ಯು ಗೇನ್ ವೇಟ್ ಇಟ್ ವಿಲ್ ಡೆಫಿನೆಟ್ಲಿ ಚೇಂಜ್. ಪುನಃ ನಿಮ್ಗೆ ಅದು ಫ್ಯಾಟ್ ಬರ್ತದೆ, ಪುನಃ ವೇಟ್ ಜಾಸ್ತಿ ಆಗುತ್ತೆ, ಪುನಃ ಸ್ಕಿನ್ ದಪ್ಪಾಗಿ ಲೂಸ್ ಆಗುವ ಚಾನ್ಸ್ ಇರುತ್ತೆ. ಸೊ ದಟ್ ಇಸ್ ನಾರ್ಮಲ್. ಸೊ ನಾವು ಆಪರೇಷನ್ ಮಾಡಿ ಆಗಿದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳುವ ಹಾಗೆ ಇಲ್ಲ, ನಮ್ಮ ಡೈಲಿ ರುಟೀನ್ ಎಕ್ಸಸೈಸಸ್ ಏನಿದೆ ಇದನ್ನ ನಾವು ಫಾಲೋ ಮಾಡಲೇಬೇಕಾಗ್ತದೆ. ಓಕೆ, ಸೊ ಹಾಗಾದ್ರೆ ಈ ಒಂದು ನಾವು ಸೈಕಲಾಜಿಕಲ್ ಫ್ಯಾಕ್ಟ್ ಅಂತ ಇರ್ತದೆ, ಇದರಲ್ಲೂ ಕೂಡ ಹೇಗೆ ನಾವು ಆವಾಗ ಮಾತಾಡಿದ್ವಿ, ಒಂದು ಮನೋಸ್ಥೈರ್ಯ ಇಲ್ಲದೆ ನಾವು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಕೂಡ ಟಮಿ ಟಕ್ ಆಪರೇಷನ್ ಮಾಡಬೇಕು ಅಂತ ಹೇಳುವಾಗ ಅವರನ್ನ ನೀವು ಯಾವ ರೀತಿಯಲ್ಲಿ ರೆಡಿ ಮಾಡ್ತೀರಾ, ಅವರನ್ನ ಮೆಂಟಲಿ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳ್ತೀರಾ? ಮೆಂಟಲ್ ಪ್ರಿಪರೇಷನ್, ಐ ಥಿಂಕ್ ಅಗೇನ್ ಇಟ್ಸ್ ಪೇಷಂಟ್ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಅವ್ರಿಗೆ ಇದು ಆಪರೇಷನ್ ಬೇಕು ಅಂತ ಹೇಳಿ ಅವ್ರು ಬರ್ಬೇಕು ನಮ್ಮ ಹತ್ರ. ವಿ ವಿಲ್ ನೆವರ್ ಫೋರ್ಸ್ ಎನಿ ಪೇಷಂಟ್ ಟು ಕಮ್ ಅಹೆಡ್ ಅಂಡ್ ಗೋ ಫಾರ್, ಬಿಕಾಸ್ ಇಟ್ ಇಸ್ ಸರ್ಜಿಕಲ್, ಅದು ಆಪರೇಷನ್ ಫುಲ್ ಅನಸ್ತೀಸಿಯಾ ಕೊಟ್ಟು ಮಾಡುವಂತ ಒಂದು ಪ್ರೊಸೀಜರ್. ಸೊ ವಿ ವಿಲ್ ಆಲ್ವೇಸ್ ವೇಟ್ ಫಾರ್ ದ ಪೇಷಂಟ್ ಟು ಬಿ ರೆಡಿ ಬಿಫೋರ್ ವಿ ಗೋ ಅಹೆಡ್ ವಿತ್ ದ ಪ್ರೊಸೀಜರ್.
ಬಟ್ ಆಸ್ ಸಚ್ ನಮ್ಮ ಸೈಡಿಂದ ವಿ ಆರ್ ದ್ಯಾಟ್ ಟು ಗೈಡ್ ದೆಮ್. ಸೊ ಏನೇ ಪ್ರಿಕಾಷನ್ ಇರಲಿ, ಅವರು ಆಪರೇಷನ್ ಮೊದಲು ಏನು ಮಾಡಬೇಕು, ಆಪರೇಷನ್ ಆದ ನಂತರ ಏನು ಮಾಡಬೇಕು, ಅದೆಲ್ಲ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಬಟ್ ಮೋರ್ ದೆನ್ ದಟ್ ದೇ ಶುಡ್ ಬಿ ವಿಲ್ಲಿಂಗ್ ಟು ಗೋ ಹೆಡ್ ವಿತ್ ದ ಪ್ರೊಸೀಜರ್. ಅವ್ರು ಕ್ಲಿಯರ್ ಆಗಿರ್ಬೇಕು, ನಾನು ಇದನ್ನು ಯಾಕೆ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ. ಸೊ ಅವ್ರಿಗಿರುವ ಪ್ರಾಬ್ಲಮ್ಸ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ಅವರು ನಮ್ಮ ಹತ್ರ ಬರೋದು. ಸೊ ದೇ ಶುಡ್ ಬಿ ವಿಲ್ಲಿಂಗ್ ಟು ಗೋ ಥ್ರೂ ಇಟ್, ಬಿಕಾಸ್ ಇಟ್ ಈಸ್ ಅ ಸರ್ಜರಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಅಟ್ ಲೀಸ್ಟ್ 2 to 3 weeks ಅವ್ರಿಗೆ ರೆಸ್ಟ್ ಬೇಕಾಗತ್ತೆ. ಅವರ ನಾರ್ಮಲ್ ರುಟೀನ್ ಆಚೀಚೆ ಓಡಾಡೋದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಕೆಲವರಿಗೆ ನೋವಿಂದಾಗಿ ಎಲ್ಲ. ಸೊ ಆ ರೆಸ್ಟ್ ಬೇಕೇ ಬೇಕಾಗತ್ತಲ್ವಾ. ಸೊ ದೇ ಶುಡ್ ಬಿ ಪ್ರಿಪೇರ್ಡ್. ಓಕೆ. ಹಾಗೆ ಒಂದು ಸಲ ಆಪರೇಷನ್ ಆದಮೇಲೆ ಅವರ ಒಂದು ಫುಡ್ ಏನು ಹೇಳ್ತಾರೆ, ಫುಡ್ ಇಂಟೇಕ್ ಇರ್ಬೋದು, ಅಥವಾ ಅವರು ಎಷ್ಟು ಟೈಮ್ ಮೆಡಿಸಿನ್ಸ್ ಅನ್ನ ತಗೊಳ್ಬೇಕಾಗ್ತದೆ ಅಂತ ಹೇಳ್ತೀರಾ? ಆಕ್ಚುಲಿ ನಮ್ಮ ಸೈಡಿಂದ ಬರೀ ರುಟೀನ್ ಮೆಡಿಸಿನ್ಸ್ ಮಾತ್ರ ಕೊಡ್ತೀವಿ ಸರ್ಜರಿಗೆ. ಆಂಟಿಬಯೋಟಿಕ್ಸ್ ಇರುತ್ತೆ ಒಂದು 4-5 days ಅಷ್ಟೇ. ಆಫ್ಟರ್ ದಟ್ ನಮ್ಮ ಸೈಡಿಂದ ನೋ ಮೆಡಿಕೇಶನ್ಸ್, ನಥಿಂಗ್. ಇಫ್ ದೇ ಆರ್ ಡಯಾಬಿಟಿಕ್, ಹೈಪರ್ಟೆನ್ಸಿವ್ ಅದೆಲ್ಲ ಕಂಟಿನ್ಯೂ ಮಾಡ್ಬೇಕೇನೋ. ನಮ್ಮ ಸೈಡಿಂದ ಎಕ್ಸ್ಟ್ರಾ ಮೆಡಿಕೇಶನ್ ಎಂತ ಇರುವುದಿಲ್ಲ ಇಂಥ ಪ್ರೊಸೀಜರ್ಸ್ಗೆ. ಅಂತ ಮೆಡಿಸಿನ್ಸ್ ಇರುವುದಿಲ್ಲ ಅಂತ ಹೇಳ್ತೀರಾ. ಬಟ್ ಅವರ ಆರೋಗ್ಯದ ಒಂದು ಸಮಸ್ಯೆಯನ್ನ ಅವರು ಅದರಲ್ಲಿ ಪರಿಹರಿಸ್ಕೊಳ್ಬೇಕಾಗ್ತದೆ. ಅದರೊಟ್ಟಿಗೆ ಇದನ್ನ ಎಕ್ಸ್ಟ್ರಾ ಅಂದ್ರೆ ಒಂದು ಅವ್ರು ಮೆಂಟಲಿ ರೆಡಿಯಾಗಿ ಅವ್ರು ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬೇಕಾಗ್ತದೆ. ಹಾಗಿರುವಾಗ ಅವರ ಅಂದ್ರೆ ಒಂದ್ಸಲ ನಾವು ಈ ಒಂದು ರುಟೀನ್ ಅನ್ನ ಆಕ್ಸೆಪ್ಟ್ ಮಾಡಿದ್ಮೇಲೆ ಸೊ ಎಗೇನ್ ಅವ್ರಿಗೆ ಏನಾದ್ರೂ ಕಷ್ಟ ಆಗ್ಬೋದಾ ಮುಂದೆ? ಅಂದ್ರೆ ನಾವು ಎಲ್ಲಿಯಾದ್ರೂ ತಪ್ಪಿದ್ರೆ ಪುನಃ ಎಗೇನ್ ಆಪರೇಷನ್ ಮಾಡ್ತೀರಾ, ಅಥವಾ ಒಂದ್ಸಲ ಮಾಡಿದ ನಂತರ ಮಾಡ್ಲಿಕ್ಕಿಲ್ಲ ಅಂತ ಹೇಳುವ ಏನಾದ್ರೂ ರೂಲ್ ಇದೆಯಾ? ಇಲ್ಲ, ಹಾಗೆಂತ ರೂಲ್ ಇಲ್ಲ. ಬಟ್ ಅದೇ ಆಫ್ಟರ್ ಒನ್ ಸರ್ಜರಿ ನೆಕ್ಸ್ಟ್ ಒನ್ ನಾವು ಅದನ್ನು ರಿಕರೆನ್ಸ್ ಅಂತ ಹೇಳಿ ತಗೊಳ್ಳೋದು. ಯಾಕಂದ್ರೆ ಆಲ್ರೆಡಿ ಒಂದ್ಸರಿ ಆಪರೇಷನ್ ಮಾಡಿ ಆಗಿರತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಪುನಃ ಅದನ್ನ ಮಾಡ್ಲಿಕ್ಕೆ ಹೋಗ ನಮಗೆ ಅಲ್ಲಿ ಒಳಗಡೆ ಪ್ಲೇನ್ಸ್ ಎಲ್ಲ ಅಷ್ಟು ಈಸಿಲಿ ಸಿಗೋದಿಲ್ಲ. ಸೊ from surgical point of view it will be slightly difficult for us. ಬಟ್ ಹಾಗೇನಿಲ್ಲ, ಇನ್ನೊಮ್ಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಮಾಡ್ಬೋದು. ಅಂದ್ರೆ ಒಂದ್ಸಲ ಆದ್ಮೇಲೆ ಇನ್ನೊಂದ್ಸಲ ನಾನು ಇದೇ ಆಪರೇಷನ್ ಸೇಮ್ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಮನಸ್ಥಿತಿ ಇರಬಾರ್ದು. ಸೊ ಪುನಃ ವೈದ್ಯರನ್ನ ಕನ್ಸಲ್ಟ್ ಮಾಡ್ಕೊಂಡು ನಾವು ಅದನ್ನ ಮಾಡಿಸ್ಕೊಳ್ಬಹುದು. ಹೌದು. ಸೊ ಡೆಫಿನೆಟ್ಲಿ ದಟ್ ಇಸ್ ವೈ ಆಫ್ಟರ್ ಸರ್ಜರಿ ಆಲ್ಸೋ ನೀವು ವೇಟ್ ಅನ್ನು ಮೇಂಟೈನ್ ಮಾಡಬೇಕು, ನಿಮ್ದು ಡಯಟ್ ಅಂಡ್ ಎಕ್ಸರ್ಸೈಸ್ ಫಾಲೋ ಮಾಡಬೇಕು. ಅದರ್ವೈಸ್ ಪುನಃ ಹಿಂದೆ ಬರ್ತದೆ. ಸೊ ಇಟ್ಸ್ ವಾಟ್ ಎವರ್ ಎಕ್ಸರ್ಸೈಸ್ ಇಸ್ ದೇರ್ ವಿ ಆರ್ ರಿಮೂವಿಂಗ್. ಇಟ್ಸ್ ನಾಟ್ ಲೈಕ್ ಎಂತ ಹೇಳೋದು, ನೀವು ಮುಂದಕ್ಕೆ ವೇಟ್ ಗೇನ್ ಆಗುದಿಲ್ಲ ಅಂತ ಏನಿಲ್ಲ, ಅಂತ ಸರ್ಜರಿ ಅಲ್ಲ ಇದು. ಓಕೆ. ಹಾಗೆ ಡಾಕ್ಟರ್, ನಾವು ಯಾವುದೇ ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳುವಾಗ ನಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾ ಅಂತ ಹೇಳುವಂಥದ್ದು. ನೀವು ಅವಾಗಲೇ ಹೇಳಿದ್ರಿ, ಪೇಷಂಟೇ ಬಂದು ಕೇಳ್ತಾರೆ ಮೆಡಿಸಿನಿಂದ ಏನೋ ಕಮ್ಮಿ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ. ಸೊ ಆದರೂ ಕೂಡ ಒಂದು ಜನರಲಿ ಒಂದು ಜಾಗೃತಿಯ ವಿಷಯ ಅಂತ ಹೇಳಿ ನಾವು ನೋಡಿದಾಗ, ಮುಖ್ಯವಾಗಿ ಈ ಒಂದು ಬ್ರೆಸ್ಟ್ ರಿಡಕ್ಷನ್ ಮತ್ತು ಟಮಿಟಕ್ ಈ ಎರಡು ವಿಷಯಗಳಲ್ಲಿ ಜಾಗೃತಿಯ ವಿಷಯಗಳು ಬಹಳಷ್ಟು ಹಿಂದೆ ಇದೆ ಅಂತ ನಾವು ಹೇಳ್ಬೋದು. ಸೊ ಜನರ ಒಂದು ಮನಸ್ಥಿತಿಯನ್ನು ನೀವು ನೋಡುವಾಗ, ನಿಮ್ಮ ಹತ್ರ ಬರುವ ಪೇಷಂಟನ್ನು ನೀವು ನೋಡುವಾಗ ನಿಮಗೆ ಹೇಗೆ ಅನಿಸ್ತದೆ, ಜನರಿಗೆ ಯಾವ ರೀತಿಯಲ್ಲಿ ಮಾಹಿತಿ ಹೋಗಿ ತಲುಪಬೇಕು ಇನ್ನೂ ಸಹ ಅಂತ? ಡೆಫಿನೆಟ್ಲಿ ಅವ್ರಿಗೆ ಅವೇರ್ನೆಸ್ ಕಮ್ಮಿ ಇದೆ. ಪೇಷಂಟ್ಸಿಗೆ ಗೊತ್ತೇ ಇಲ್ಲ ಈ ಆಪ್ಷನ್ಸ್ ಇದೆ ಅಂತ ಹೇಳ್ಕೊಂಡು. ಎಸ್ಪೆಷಲಿ ಐ ಥಿಂಕ್ ನಮ್ಮೂರಲ್ಲಿ ಇನ್ನೂ ಕಮ್ಮಿ ಇದೆ. ಖಂಡಿತ. ಬಿಗರ್ ಸಿಟೀಸ್, ಮೆಟ್ರೋಸ್ ಅಲ್ಲಿ ಬಿಕಾಸ್ ವಿಮೆನ್ ಆರ್ ಔಟ್ ದೇರ್ ಅಂಡ್ ದೇ ಆರ್ ವರ್ಕಿಂಗ್ ಕಾರ್ಪೊರೇಟ್ ಜಾಬ್ಸ್ ಅಂತದೆಲ್ಲ ಇರುವಾಗ ದೇ ಆರ್ ಮೋರ್ ಅವೇರ್ ಅಬೌಟ್ ಆಲ್ ದಿಸ್. ಬಟ್ ಇಲ್ಲಿ ನಮ್ಮಂತ ಊರಲ್ಲಿ ಇನ್ನೂ ಕಮ್ಮಿ ಇದೆ. ಅಂಡ್ ಅವರು ದೇ ಸ್ಟಿಲ್ ಥಿಂಕ್ ದಟ್ ಇಟ್ ಇಸ್ ಅನ್ ಎಸ್ಥೆಟಿಕ್ ಪ್ರೊಸೀಜರ್. ನಾನು ಯಾಕೆ ಹಣ ವೇಸ್ಟ್ ಮಾಡ್ಬೇಕು, ಯಾಕೆ ನನ್ನ ಮೇಲೆ ನನ್ನ ಟು ಮೇಕ್ ಮೈ ಸೆಲ್ಫ್ ಲುಕ್ ಬೆಟರ್, ಅಂದ್ರೆ ಬ್ಯೂಟಿಫಿಕೇಶನ್ಗೆ ನಾನು ಹಣ ಯಾಕೆ ಹಾಕಬೇಕು ಅಂತ ಒಂದು ಐ ಥಿಂಕ್ ವಿಷಯ ಮನ್ಸಲ್ಲಿ ಇರ್ತದೆ, ಎಸ್ಪೆಷಲಿ ಹೆಂಗಸರಲ್ಲಿ. ಬಟ್ ಲೈಕ್ ಐ ಸೆಡ್, ನೀವು ಅದನ್ನು ಎಸ್ಥೆಟಿಕ್ ಅಂತೇಳಿ ಎಣಿಸ್ಕೊಂಡ್ರೆ ದೆನ್ ದ ಹೋಲ್ ಪರ್ಸ್ಪೆಕ್ಟಿವ್ ಚೇಂಜಸ್. ಇಟ್ ಈಸ್ ಮೋರ್ ಆಫ್ ಅ ಫಂಕ್ಷನಲ್ ಸರ್ಜರಿ. ನಿಮಗೆ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಕೊಳ್ಬೇಕು, ಇದರಿಂದ ನಿಮಗೆ ಒಳ್ಳೇದಾಗ್ತದೆ ಅಂತ ಎಣಿಸ್ಕೊಂಡು ನೀವು ಬಂದರೆ ಇಟ್ಸ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್ ಇನ್ ಯೋರ್ ಸೆಲ್ಫ್ ಅಲ್ವಾ. ಸೊ ಆ ಜಾಗೃತಿ ಇನ್ನೂ ಸಹ ಕಮ್ಮಿ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದರೆ, ಇದು ಎರಡು ಆಪ್ರೇಷನ್ ಕೂಡ ಇಟ್ಸ್ ನಾಟ್ ಲೈಕ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದರೆ, ಇಟ್ಸ್ ಆಪರೇಷನ್ ಆದ ನಂತರ ಇಟ್ಸ್ ಸ್ಟಿಲ್ ಇನ್ ಯೋರ್ ಹ್ಯಾಂಡ್ಸ್. ಯಾಕಂದ್ರೆ ಬ್ರೆಸ್ಟ್ ರಿಡಕ್ಷನ್ ಕೂಡ ಹಾಗೆ, ನೀವು ಆಪರೇಷನ್ ಆದ ನಂತರ ಪುನಃ ತುಂಬಾ ವೇಟ್ ಚೇಂಜ್ ಆದ್ರೆ, ವೇಟ್ ಗೇನ್ ಅಥವಾ ವೇಟ್ ಲಾಸ್ ತುಂಬಾ ಆದ್ರೆ ಅಗೇನ್ ನಿಮ್ದು ಬ್ರೆಸ್ಟ್ ಸೈಜ್ ಮತ್ತೆ ಶೇಪ್ ಚೇಂಜ್ ಆಗುತ್ತೆ. ಸೊ ಎವ್ರಿಥಿಂಗ್, ನಿಮ್ದು ಡಯಟ್, ನಿಮ್ದು ಎಕ್ಸರ್ಸೈಸ್ ಹ್ಯಾಸ್ ಟು ಬಿ ಮೇಂಟೈನ್ ಫಾರ್ ಬೋತ್ ದೀಸ್ ಪ್ರೊಸೀಜರ್ಸ್ ಆಫ್ಟರ್ ದ ಆಪರೇಷನ್ ಆಲ್ಸೋ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಅವೇರ್ನೆಸ್ ಬಿಲ್ಡಪ್ ಮಾಡೋದು, ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್. ಇನ್ನು ಮುಂದಕ್ಕೆ ಜನರಿಗೆ ಗೊತ್ತಾಗಿ ಜನರು ಬರಬೇಕು ನಮ್ಮ ಹತ್ರ ಅಷ್ಟೇ. ಹಾಗೆ ಡಾಕ್ಟರ್, ಈ ಒಂದು ಖರ್ಚು ವೆಚ್ಚಗಳ ವಿಷಯಗಳು ಬಂದರೆ, ನೀವು ಇವಾಗಲೇ ಹೇಳಿದ್ರಿ ಎಷ್ಟು ನಾವು ವೆಚ್ಚ ಮಾಡಬೇಕಾಗ್ತದ ಅಂತ ಕೇಳಿದ್ರಿ. ಸೊ ಆ ಒಂದು ವಿಷಯಕ್ಕೆ ಬಂದರೆ ಜನರು ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕಾಗ್ತದೆ, ಅಂದರೆ ಯಾವ ರೀತಿಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗ್ತದೆ ಅಂತ ಹೇಳ್ತೀರಾ? ಸೊ ಐ ಥಿಂಕ್
ಇದು ಮನಿ ಇಸ್ ಐ ಥಿಂಕ್ ಅಗೇನ್ ಪರ್ಸನಲ್ ಚಾಯ್ಸ್, ಬಟ್ ಹೌದು. ಐ ಥಿಂಕ್ ನೀವು ಹೊರಗಡೆ ಒಂದ್ಸರಿ ಎಲ್ಲಾರು ಹೋಗಿ ಒಂದು ಟ್ರಿಪ್ಪಿಗೆ ಹೋಗಿ ಬರ್ತೀರಾ, ಒಂದು ಹೋಟೆಲಿಗೆ Correct. ಹೋಗಿ ತಿಂತೀರಾ, ಹ್ಮ್. ಅದಕ್ಕೆ ನೀವು ಅಷ್ಟು ಹಣ ಸ್ಪೆಂಡ್ ಮಾಡ್ಲಿಕ್ಕೆ ಇಫ್ ಯು ಆರ್ ವಿಲ್ಲಿಂಗ್, ಹ್ಮ್. ದೆನ್ ಐ ಥಿಂಕ್ ನೀವು ನಿಮ್ಮ ಮೇಲೆ ನಿಮ್ಮ ಒಳ್ಳೆದಕ್ಕೋಸ್ಕರ ನೀವು ಆಪರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಐ ಫೀಲ್. ಸೊ ಯು ಶುಡ್ ಬಿ ವಿಲ್ಲಿಂಗ್ ಟು ಗೋ ಹೆಡ್ ಅಂಡ್ ಸ್ಪೆಂಡ್ ದಟ್ ಮನಿ ಆನ್ ಯೋರ್ ಸೆಲ್ಫ್. ಅಂದರೆ ನಮಗೋಸ್ಕರ ನಾವೇನಾದರೂ ಮಾಡ್ತಿದ್ದೇವೆ ಅಂತ ಹೇಳಿದರೆ ಇದನ್ನು ಸಹ ಆಪ್ಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಕೂಡ ಇದನ್ನು ಮಾಡ್ಬೋದು ಅಂತ ಹೇಳ್ತೀರಾ. ಹಾಗೆ ಡಾಕ್ಟರ್, ಈ ಒಂದು ಇಂತಹ ಒಂದು ಮಾಹಿತಿಯ ಒಂದು ಕಾರ್ಯಾಗಾರ ಏನು ಹೇಳ್ತೇವೆ, ಇದು IMAಯಿಂದ ನೀವೇನಾದರೂ ಮಾಡ್ತಾ ಇದ್ದೀರಾ ಇಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು? ಹೌದು, ವಾಟ್ ಎವರ್ ಪಬ್ಲಿಕ್ ಫೋರಮ್ಸ್ ನಮಗೆ ಸಿಗ್ತದೆ, ಆಪರ್ಚುನಿಟಿ ಸಿಕ್ಕಿದಾಗ ವಿ ಟಾಕ್ ಅಬೌಟ್ ಆಲ್ ದಿಸ್. ನಾವು ಇಂಟರಾಕ್ಟ್ ಮಾಡುವಂಥ ಬೇರೆ ಡಾಕ್ಟರ್ಸ್ಗಳ ಹತ್ರ ಸಹ ನಾವು ಹೇಳ್ತಾ ಇರ್ತೀವಿ, ಇದು ಇಂಥ ಪ್ರೊಸೀಜರ್ಸ್ ನಾವು ಮಣಿಪಾಲದಲ್ಲಿ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ. ಬ್ರೆಸ್ಟ್ ರಿಡಕ್ಷನ್ ಆಗಲಿ, ಬ್ರೆಸ್ಟ್ ಲಿಫ್ಟ್ ಅಥವಾ ಟಮಿ ಟಕ್, ಇಂಥ ಎಲ್ಲ ಆಪರೇಷನ್ಸ್ ಅವೈಲೇಬಲ್ ಇದೆ. ಇಂಥದ್ದು ನಾವು ಎಲ್ಲ ನಮ್ಮ ಕೊಲೀಗ್ಸ್ ಹತ್ರ ಹೇಳ್ತೀವಿ, ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಅವರಿಗೂ ಕೂಡ ಹೇಳ್ತೀವಿ. ಸೊ ನಮ್ಮ ಸೈಡಿಂದ ವಿ ಆರ್ ಟ್ರೈಂಗ್, ಬಟ್ ಐ ಥಿಂಕ್ ಅವೇರ್ನೆಸ್ ಇನ್ನೂ ಬಿಲ್ಡಪ್ ಆಗಬೇಕಷ್ಟೇ ಜನರಲ್ಲಿ. ಡಾಕ್ಟರ್, ಹಾಗೆ ನಾವೀಗ ಮಾತಾಡ್ತಾ ಇರುವಾಗ ಗೊತ್ತಾಯಿತು ನಮಗೆ ಈ ಒಂದು ಟಮಿಟಕ್ ಆಪರೇಷನ್ಸ್ ಅಂದರೆ ಏನು ಅಂತ. ಬಟ್ ನಾವು ಕೂಡ ಕೇಳ್ತಿರ್ತೇವೆ, ಈ ಒಂದು ಫಿಲ್ಮ್ ಆ್ಯಕ್ಟ್ರಸ್ ಎಲ್ಲ ಕೆಲವಷ್ಟು ಆಪ್ರೇಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಈ ಒಂದು ಅವರು ಸ್ಕಿನ್ ಬೆನಿಫಿಟ್ಸ್ಗೋಸ್ಕರನೇ ಮಾಡ್ತಿರೋದು ಅಂತ ಗೊತ್ತು. ಅದಕ್ಕೆ ಏನು ಡಿಫ್ರೆನ್ಸ್ ಇದೆಯಾ ಈ ಒಂದು ಟಮಿಟಕ್ ಆಪ್ರೇಷನಿಗೂ ಮತ್ತು ಆ ಒಂದು ಲೈಪೋಸಕ್ಷನ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಡಿಫ್ರೆನ್ಸ್ ಇದೆಯಾ? ಸೊ ಲೈಪೋಸಕ್ಷನ್ ಅಂತ ಹೇಳಿದರೆ ಸಕ್ಷನ್ ಮೆಷಿನ್ ಯೂಸ್ ಮಾಡಿ ನಾವು ಫ್ಯಾಟನ್ನು ಹೊರಗೆ ತೆಗೆಯುವಂಥದ್ದು. ಓಕೆ. ಸೊ ಲೈಪೋಸಕ್ಷನ್ ಇದು ಯೂಸಸ್ ಆರ್ ಮೋರ್ ಫಾರ್ ಯಂಗರ್ ಪಾಪ್ಯುಲೇಷನ್ ಇನ್ ದ ಸೆನ್ಸ್ ಅವ್ರಿಗೆ ತುಂಬ ಎಕ್ಸೆಸ್ ಸ್ಕಿನ್ ಲ್ಯಾಕ್ಸಿಟಿ ಇಲ್ಲ, ಬಟ್ ಸ್ಟಬರ್ನ್ ಫ್ಯಾಟ್ ಇರುತ್ತೆ. ಸೊ ಈಗ ನಿಮ್ಮದು ಬೆನ್ನಲ್ಲಿ ಅಥವಾ ಸೊಂಟದಲ್ಲಿ ಅಥವಾ ಲೋವರ್ ಅಬ್ಡಾಮಿನಲ್ಲಿ ಸ್ಟಬರ್ನ್ ಕೊಬ್ಬು ಕುತ್ಕೊಂಡಿರುತ್ತೆ, ಅದು ಅವರು ಎಷ್ಟು ಎಕ್ಸಸೈಸ್ ಮಾಡಿ ಎಷ್ಟು ಜಿಮ್ಮಿಗೆ ಹೋದ್ರೂ ಆ ಕೊಬ್ಬು ಕಮ್ಮಿ ಆಗೋದಿಲ್ಲ. ಸೊ ಅಂಥ ಕೊಬ್ಬನ್ನು ತೆಗಿಲಿಕ್ಕೆ ಲೈಪೋಸಕ್ಷನ್ ನಾವು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಅ ವೆರಿ ಸ್ಮಾಲ್ ಪ್ರೊಸೀಜರ್. ನೀವು ಚಿಕ್ಕ ಚಿಕ್ಕ ಗಾಯ ಮಾಡಿ ಸಕ್ಷನ್ ಇದು ಟ್ಯೂಬ್ ಒಳಗಡೆ ಹಾಕಿ ನಿಮ್ಮ ಕೊಬ್ಬನ್ನು ಸಕ್ಷನ್ ಮಾಡಿ ಹೊರಗೆ ತೆಗಿತೇವೆ. ಬಟ್ ದಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೆಡ್ ಯೂಸಸ್. ಅಬ್ಡಾಮಿನೋಪ್ಲಾಸ್ಟಿ ಇಸ್ ಮೋರ್ ಕಾಮನ್ ಈ ಪೋಸ್ಟ್ ಪ್ರೆಗ್ನೆನ್ಸಿ ವಿಮೆನಲ್ಲಿ, ಯಾರಿಗೆ ತುಂಬ ಅಬ್ಡಾಮಿನ್ ತುಂಬ ಲ್ಯಾಕ್ಸ್ ಆಗಿದೆ, ಮಸಲ್ ಟೋನ್ ತುಂಬ ಕಮ್ಮಿ ಆಗಿ ಅವ್ರದ್ದು ಚರ್ಮ ಪೂರ ಲೂಸ್ ಆಗಿ ಕೆಳಗೆ ಜಾರ್ತಾ ಇರುತ್ತೆ. ಸೊ ಸ್ಕಿನ್ ಟೋನ್ ಕೂಡ ಇರೋದಿಲ್ಲ, ಮಸಲ್ ಟೋನ್ ಕೂಡ ಇರೋದಿಲ್ಲ ಅವ್ರಿಗೆ. ಸೊ ಆ ಎಕ್ಸೆಸ್ ಸ್ಕಿನ್ ಅನ್ನೆಲ್ಲ ತೆಗಿಲಿಕ್ಕೆ ನಾವು ಡೆಫಿನೆಟ್ಲಿ ಅಬ್ಡಾಮಿನೋಪ್ಲಾಸ್ಟಿಯೇ ಮಾಡಬೇಕು, ಅಲ್ಲಿ ಲೈಪೋಸಕ್ಷನ್ ಆಪರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಈಚ್ ಆಪರೇಷನ್ ಹ್ಯಾಸ್ ಇಟ್ಸ್ ಓನ್ ಯೂಸಸ್ ಆ್ಯಂಡ್ ಈಚ್ ಪೇಷಂಟಿಗೆ ನಾವು ಕೇಟರ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಅಸೆಸ್ ದ ಪೇಷಂಟ್ ಆ್ಯಂಡ್ ದೆನ್ ಡಿಸೈಡ್ ಅವ್ರಿಗೆ ಏನು ಆಪರೇಷನ್ ಮಾಡೋದು ಅಂತೇಳಿ. ಬೇರೆ ನೀವು ಮಾಡೆಲ್ಸಿಗೆ ಕೇಳುವಂಥದ್ದು ದೇ ಆರ್ ಆಲ್ ಪ್ಯೂರ್ ಎಸ್ಥೆಟಿಕ್ ಪ್ರೊಸೀಜರ್ಸ್. ಮೂಗನ್ನು ಶೇಪ್ ಸ್ವಲ್ಪ ಸರಿ ಮಾಡೋದು, ಸ್ವಲ್ಪ ಪೊಟಾಕ್ಸ್ ಫಿಲ್ಲರ್ಸ್ ಹಾಕೋದು, ಅದೆಲ್ಲ ಪ್ರಾಪರ್ ಎಸ್ಥೆಟಿಕ್ ಪ್ರೊಸೀಜರ್ಸ್. ಬಟ್ ಲೈಕ್ ಐ ಸೆಡ್ ಅದು ಬ್ಯೂಟಿಫಿಕೇಶನ್ಗೆ ಮಾಡುವಂಥದ್ದು, ದಟ್ ಯು ಕ್ಯಾನ್ ಕಾಲ್ ಆಸ್ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಓನ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಬ್ರೆಸ್ಟ್ ರಿಡಕ್ಷನ್ ಆ್ಯಂಡ್ ಟಮಿ ಟಕ್ ಆ್ಯಂಡ್ ಆಲ್ ದಟ್, ಐ ಫೀಲ್ ದೇ ಆರ್ ಮೋರ್ ಆಫ್ ಫಂಕ್ಷನಲ್ ಪ್ರೊಸೀಜರ್ಸ್. ಯಾಕಂದರೆ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್, ಅವರ ಮೆಂಟಲ್ ಸ್ಟೇಟಸಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಈ ಆಪ್ರೇಷನ್ಸ್ ಆದ ನಂತರ. ಸೊ ದೇ ಆರ್ ವೆರಿ ಪ್ಲೀಸಿಂಗ್ ಫಾರ್ ದ ಪೇಷಂಟ್ ಇಟ್ ಸೆಲ್ಫ್ ಐ ಫೀಲ್. ಹಾಗೆ ಡಾಕ್ಟರ್, ಕೊನೆಯದಾಗಿ ಕೇಳಬೇಕು ಅಂತ ಹೇಳಿದರೆ, ಕೆಲವಷ್ಟು ಮಹಿಳೆಯರಿಗೆ ಇಂತಹ ಒಂದು ಸಮಸ್ಯೆಗಳು ಇರ್ತದೆ, ಬಟ್ ಅವರು ಮುಂದೆ ಬರಲಿಕ್ಕೆ ಸ್ವಲ್ಪ ಹೆದರಿಕೆ ಪಡ್ತಾರೆ, ಅಥವಾ ಅವರಿಗೆ ಏನೋ ಮುಜುಗರ ಇರ್ಬೋದು, ಫ್ಯಾಮಿಲಿಯಿಂದ ಪರ್ಮಿಷನ್ ಕೇಳಲಿಕ್ಕೂ ಕೂಡ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ಬೋದು. ಅಂತಹ ಒಂದು ಮಹಿಳೆಯರಿಗೆ ಅಥವಾ ಇಂತಹ ಟಮಿಟಕ್ ಮಾಡಬೇಕು ಅಂತ ಹೇಳುವಂತಹ ಪುರುಷರಿಗೂ ಕೂಡ ನೀವು ಏನು ಒಂದು ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತೀರಾ? ಸೊ ನೀವು ಹೇಳಿದಾಗೆ ಐ ಥಿಂಕ್ ಹೆದರ್ತಾರೆ. ಫಿಯರ್ ಇಸ್ ದ ಮೇನ್ ಪ್ರಾಬ್ಲಮ್ ಹಿಯರ್. ಸೊ ಒನ್ಸ್ ಯು ಕಮ್ ಔಟ್ ಆ್ಯಂಡ್ ಟಾಕ್ ಟು ಅಸ್, ಐ ಥಿಂಕ್ ಯು ವಿಲ್ ಫೀಲ್ ಮಚ್ ಬೆಟರ್. ಈಗ ನೀವು ಮೋಸ್ಟ್ ಆಫ್ ಯುವರ್ ನಾಲೆಜಿಗೆಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂಥದ್ರಲ್ಲೇ ಬರ್ತದಲ್ವ. ಸೊ ಅದು ನೋಡಿ ನಿಮ್ಮ ಮನಸ್ಸಲ್ಲಿ ಯು ವಿಲ್ ಹ್ಯಾವ್ ಒನ್ ಐಡಿಯಾ ಆಫ್ ಎಂತ ಈ ಸರ್ಜರಿ ಅಂತೇಳಿ. ಬಟ್ ಒಮ್ಮೆ ಇಫ್ ಯು ಕಮ್ ಆ್ಯಂಡ್ ಟಾಕ್ ಟು ದ ಆಪರೇಟಿಂಗ್ ಸರ್ಜನ್, ದೇ ವಿಲ್ ಗಿವ್ ಯು ಅ ಬೆಟರ್ ಐಡಿಯಾ ಅಬೌಟ್ ಎಂತ ನಾವು ಮಾಡ್ತೀವಿ, ಹೇಗಿರ್ತದೆ, ವಾಟ್ ವಿಲ್ ಬಿ ದ ಕೋರ್ಸ್. ಸೊ ಆ ಫಿಯರನ್ನು ಸ್ವಲ್ಪ ನೀವು ಹಿಂದೆ ಇಟ್ಟು ಮುಂದೆ ಬಂದರೆ ಐ ಥಿಂಕ್ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ದ ಪೇಷಂಟ್. ಆ್ಯಂಡ್ ಮನೆಗೆ ಹೇಳೋದು ಬೇಡ ಅಂತ ಆ ವಿಷಯದ ಬಗ್ಗೆ ಇಫ್ ಐ ಹ್ಯಾವ್ ಟು ಸೇ, ಐ ಥಿಂಕ್ ಆಲ್ ಆಫ್ ದೆಮ್ ಆರ್ ಅಡಲ್ಟ್ಸ್. ದೇ ಹ್ಯಾವ್ ಅ ಚಾಯ್ಸ್ ಟು ಕಮ್ ಔಟ್ ಆ್ಯಂಡ್ ಟೇಕ್ ಅ ಕನ್ಸಲ್ಟೇಷನ್. ನಾನು ಆಪರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ಇದರ ಸುದ್ದಿ ಗೊತ್ತಾಗ್ಲಿಕ್ಕೆ, ನಿಮಗೆ ಈ ತೊಂದರೆ ಇದೆ, ಇದರಿಂದಾಗಿ ಈ ಆಪರೇಷನ್ ಮಾಡ್ಬೋದಾ ಬೇಡವಾ ನನಗೆ ಅಂತೇಳಿ ಗೊತ್ತಾಗ್ಲಿಕ್ಕೆ, ಐ ಥಿಂಕ್ ದೇ ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ಟಾಕ್ ಟು ಅಸ್. ಬಂದು ಮಾತಾಡಲಿಕ್ಕೆ ಇಟ್ಸ್ ಜಸ್ಟ್ ಅ ಕನ್ಸಲ್ಟೇಷನ್ ದಟ್ ಯು ಆರ್ ಟೇಕಿಂಗ್, ಯು ಡೋಂಟ್ ಹ್ಯಾವ್ ಟು ಗೆಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಫಸ್ಟ್ ಅವರಷ್ಟಕ್ಕೆ ಬಂದು ಮಾತಾಡ್ಬೋದು. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಆನ್, ವಾಟ್ ಆಪ್ಷನ್ಸ್ ದೇ ಹ್ಯಾವ್,
ಅದರ ನಂತರ ದೇ ಕ್ಯಾನ್ ಸ್ಲೋಲಿ ಟ್ರೈ ಆ್ಯಂಡ್ ಕನ್ವಿನ್ಸ್ ದೇರ್ ಫ್ಯಾಮಿಲಿ. ಸೊ ಫಸ್ಟ್ ಸ್ಟೆಪ್ ಇಸ್ ಐ ಥಿಂಕ್ ಅವ್ರು ಬರಬೇಕು. ಹೌದು, ಅವರು ಮುಂದೆ ಬಂದು ಮಾಹಿತಿಯನ್ನ ಪಡ್ಕೊಳ್ಬೇಕು, ಮಾಹಿತಿಯನ್ನ ಪಡ್ಕೊಂಡು ಮತ್ತೆ ಮುಂದುವರಿಬಹುದು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಡಾಕ್ಟರ್, ಇಷ್ಟೆಲ್ಲ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ, ಹಾಗೆ ನೀವು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಬ್ರೆಸ್ಟ್ ರಿಡಕ್ಷನ್ ಮತ್ತು ಈ ಒಂದು ಟಮಿಟಕ್ ಆಪರೇಷನ್ಸ್ಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಜನರಿಗೆ ಇದು ಖಂಡಿತವಾಗಿ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ನೀವು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೈದ್ಯೋ ನಾರಾಯಣ ಹರಿ, ವೈದ್ಯೋ ನಾರಾಯಣ ಹರಿ, ವೈದ್ಯೋ